ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣೇಶಾಯ ನಮಃ. ಧರ್ಮ ಬಂಧುಗಳೇ, ರಾಮಾಯಣ ಪ್ರವಚನ ಮಾಲಿಕೆಯ 61ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ತೊರವೆಯ ರಾಮಾಯಣದ ಯುದ್ಧಕಾಂಡದ 5ನೇ ಸಂಧಿಯಲ್ಲಿ ನಾವಿದ್ದೇವೆ. ವರುಣನನ್ನು ಪ್ರತ್ಯಕ್ಷೀಕರಿಸಿ ವರುಣನ ನಿರ್ದೇಶನದಂತೆ ಸೇತುಬಂಧನಕ್ಕೆ ಸಂಕಲ್ಪ ಮಾಡಿದ್ದಾರೆ. ವಿಭೀಷಣನ ಸಕಾಲಿಕವಾದಂತಹ ಮಾರ್ಗದರ್ಶನ, ಅದೇ ರೀತಿ ಲಕ್ಷ್ಮಣನ ಸಹಕಾರ, ಸುಗ್ರೀವನ ನೇತೃತ್ವ, ರಾಮಾನುಗ್ರಹ, ಎಲ್ಲ ಕಪಿಗಳು ಬಹಳ ಉತ್ಸಾಹದಲ್ಲಿ ಕಾದಿದ್ದಾರೆ. ಏನು ಸುಗ್ರೀವನ ಅಪ್ಪಣೆ ಆಗ್ತದೆ ಸೇತುಬಂಧನಕ್ಕೆ ಅಂತ. ವರುಣ ನೀರಿಗಿರುವಂತಹ ಬೀಸುವಿಕೆಯೋ ಅಥವಾ ಏನು ತೆರೆಗಳ ಅಬ್ಬರವೋ ಇದನ್ನೆಲ್ಲ ನಾನು ಗರ್ಭೀಕರಿಸಿಕೊಂಡು ಅತ್ಯಂತ ಶಾಂತ ಸ್ವರೂಪದಿಂದ ಸೇತುಬಂಧನಕ್ಕೆ ಪೂರ್ಣ ಅನುಗ್ರಹವನ್ನು ವರುಣ ಹೇಳಿದ್ದಾನೆ. ಹಾಗೆ ಶ್ರೀರಾಮಚಂದ್ರಮ ಅವನ ಆಶೀರ್ವಾದದಿಂದ ಸುಗ್ರೀವನ ಮಾರ್ಗದರ್ಶನದಲ್ಲಿ ಸೇತುಬಂಧನ ಆಗ್ತದೆ. ಅದನ್ನು ಈ ಸಂಧಿಯಲ್ಲಿ ನಾವು ನೋಡೋಣ. ಎಲೆ ಭಗೀರಥ ವಂಶವಾರುಧಿ ನಳಿನ ರಿಪುಸುತ ಕೇಳು ಕರುಣಾ ಜಲಧಿಯಲ್ಲ. ಕಾಯ್ಬನಲ್ವಯ ನಾಮದಾರುಕನಿ ಇಳೆಯ ನರನೇ ನೋಡು ರಘುಪತಿ ಸುಲಭನಲ್ಲ. ಭಕ್ತರಿಗೆ ಹೆಕ್ಕಳವ ಕೇಳೈ ಕೇಳುವಣೆ ಬೆರಗಾಮಹೋದದಿಯ ಎಲೆ ಭಗೀರಥ ವಂಶವಾರುಧಿ ಭಗೀರಥ ವಂಶಸ್ಥನಾದಂತಹ ರಾಮನ ಕುಮಾರರು ಕುಶಲವರು. ಅವರಿಗೆ ವಾಲ್ಮೀಕಿ ತಮ್ಮ ಆಶ್ರಮದಲ್ಲಿ ರಾಮಾಯಣದ ಕಥೆಯನ್ನು ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ತೊರವೆ ಉಲ್ಲೇಖ ಮಾಡ್ತಾನೆ. ವಂಶ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀರಾಮಚಂದ್ರಮ ಸಮುದ್ರನನ್ನು ಸಾಗರನನ್ನು ಅನುಗ್ರಹಿಸಿದ್ದಾನೆ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಜಗತ್ತಿನ ಮಾನವೇ ಅವನು ಮಾಯೆಯೂ ಹೌದು, ಜಗತ್ತಿನ ಮಾನವೂ ಹೌದು ಆ ಭಗವಂತ ಶ್ರೀರಾಮಚಂದ್ರಮ. ರಘುಪತಿ ಭಕ್ತರಿಗೆ ಸುಲಭ. ಆ ಕಾರಣದಿಂದ ಸಮುದ್ರರಾಜನನ್ನು ಅನುಗ್ರಹ ಮಾಡಿದ ಕಾರಣ, ಆಶೀರ್ವಾದ ಮಾಡಿದ ಕಾರಣ ದ್ರುಮಕುಲ್ಯದಲ್ಲಿದ್ದಂತಹ ಅಭೀರನಾಮಕರಾದಂತಹ ದಸ್ಯುಗಳನ್ನು ಕೊಂದು ಅಲ್ಲಿ ಒಳ್ಳೆಯ ಪಶುಪಕ್ಷಿಗಳಿಗೆ ಅನುಕೂಲವಾಗುವಂತಹ ಪ್ರದೇಶ ಮರುಕಾಂತಾರದ ಸೃಷ್ಟಿಯಾಗಿದೆ. ಔಷಧೀಲತೆಗಳು ಅಲ್ಲಿ ಸಮೃದ್ಧವಾಗಿ ಬೆಳೆದಿದೆ. ಸುಗಂಧಯುಕ್ತವಾದಂತಹ ಪರಿಸರ ಗಾಳಿ ಅಲ್ಲಿ ಬೀಸ್ತಾ ಇದೆ. ಇದು ಧನ್ವಂತರಿ ಸದೃಶನಾದಂತಹ ರಾಮನ ಅನುಗ್ರಹದಿಂದ ಆಗಿದೆ ಅಂತ ಕವಿ ಹೇಳ್ತಾನೆ. ಜಗತ್ತಿನಲ್ಲಿ ಹುಟ್ಟು ಸಾವುಗಳು ಇದು ಭಗವದ್ ನಿರ್ದೇಶನದಿಂದ ಸಂಕಲ್ಪದಂತೆ ಆಗಿ ಹೋಗ್ತದೆ. ಅದೇ ಭಗವಂತನ ಅನುಗ್ರಹವಿದ್ದರೆ ಹುಟ್ಟು ಸಾವುಗಳು ಇಲ್ಲದಂತಹ ಸ್ಥಿತಿ ಬರ್ತದೆ. ಹಾಗೆ ಇವನ ಅನುಗ್ರಹದಿಂದ ಸಾಗರ ಅಲೆಗಳು ತುಂಬಿ ಬೀಸಿ ಉಬ್ಬಿ ಆಕಾಶದ ಎತ್ತರಕ್ಕೆ ಹರಿತಂತೆ. ಒಂದು ರೀತಿಯಿಂದ ಭೀತಿಯಿಂದ ಕುಳಿತಂತಹ ಸಾಗರ ಈ ರಾಮಾನುಗ್ರಹದಿಂದ ಉಬ್ಬಿ ಗುಳುಗುಳು ನಾದದಿಂದ ಮೇಲೆದ್ದು ಸುಳಿಗಳು ಪರಸ್ಪರ ತಾಕಲಾಟದಿಂದ ಹೊಯ್ದಾಡಿಕೊಂಡವು ಅಂತ ಕವಿ ವರ್ಣಿಸಿದ. ಹಾಗೆ ರಾಮನು ಸುಮ್ಮನೆ ಬಾಣ ಬಿಟ್ಟನಲ್ಲ ಅಂತ ರಾಮನ ಮನಸ್ಸಿಗೂ ಆಯ್ತಂತೆ. ಸುಮ್ಮನೆ ನಾನು
ವರ್ಣನನ್ನು ನೋಯಿಸಿದ ಹಾಗಾಯಿತು ಅಂತ ರಾಮನಿಗೆ ಅನ್ನಿಸಿತಂತೆ. ಸ್ವರ್ಗ ಲೋಕದವರೆಗೆ ಸಮುದ್ರ ತುಂಬಿ ತುಳುಕಿ ಆನಂದದಿಂದ ವರ್ಧಿಸಿತು ಅಂತ ಕವಿಯಲ್ಲಿ ವರ್ಣನೆ ಮಾಡ್ತಾನೆ. ಆದರೆ ಅದು ಮುಖ್ಯ ಅಲ್ಲ, ಸೇತು ಬಂಧನ ಆಗಬೇಕಾದ್ದು ಮುಖ್ಯ. ಹಾಗೆ ಎಲ್ಲ ಕಪಿಗಳು, ಕಪಿನಾಯಕರು ಎಲ್ಲ ಸಮುದ್ರದ ದಡದಲ್ಲಿ ಕುಳಿತಿದ್ದಾರೆ. ರಾಮ ಏನು ನಿರ್ದೇಶನ ಕೊಡ್ತಾನೆ ಅಂತ ಕೇಳೋಣ. ಕರದಿ ನಳನಿಲ್ದರಿವೆ ನೀತನ ಪರಿಯನಾಥನಲಾಗದಿರೆ ಬಳಿ ಕುರಿಗೆ ಕುಡಿ ನೀರೈಸಲೇಗೆನುತ ಅತುಳ ಬಲ ನಳನ ಬರಿಸೆ ಕೈ ಮುಗಿದೇನು ಬೆಸಸೆನೆ ಆರುಗ ಕಂಡೇ ಸಾಗರನ ಸಡಗರವ ಕಂಡೈಗಾಣಿಸಲಿ ನಿನ್ನ ದಟವೆನವೆಲ್ದ ಕರೆಸಿ ನಳನಿಂದ ಅರಿವೇ ಆ ಆ ಆ ನಳನನ್ನು ಕರೆಯುತ್ತಾನೆ. ಯಾಕೆಂದ್ರೆ ಸಮುದ್ರ ರಾಜ ನಿರ್ದೇಶನ ಕೊಟ್ಟಿದ್ದಾನೆ, ನಳನ ಮೂಲಕವಾಗಿ ಸೇತು ಬಂಧನದ ಕಾರ್ಯವನ್ನು ಮಾಡಿ. ವಿಶ್ವಕರ್ಮನ ದೇವಶಿಲ್ಪಿಯ ಅನುಗ್ರಹದಿಂದ ಪೂರ್ಣ ಶಿಲ್ಪಶಾಸ್ತ್ರವನ್ನು ಬಲ್ಲವನಾಗಿದ್ದಾನೆ ಅಂತ ನಿರ್ದೇಶನ ಕೊಟ್ಟಿದ್ದಾನೆ. ಹಾಗೆ ನಳನನ್ನು ಕರೆಸಿ ಅವ ಹೇಳ್ತಾನೆ, ಅವನಿಂದ ಆಗದೇ ಇದ್ರೆ ಸೇತು ಬಂಧನದ ಕೆಲಸ ನಿನ್ನ ನೇತೃತ್ವದಲ್ಲಿ ಆಗಬೇಕು ನಳ. ಒಂದು ವೇಳೆ ನಿನ್ನಿಂದ ಆಗದೇ ಇದ್ರೆ ಅಗ್ನಿಗೆ ಸಮುದ್ರದ ನೀರನ್ನು ಕುಡಿಸ್ತೇನೆ ಅಂತ ಹೇಳ್ತಾನೆ ರಾಮ. ನಾನು ಅಗ್ನಿಗೆ ಸಮುದ್ರದ ನೀರನ್ನು ಕುಡಿಸ್ತೇನೆ ಅಂತೂ ದಾಟುವುದೇ, ಆದರೆ ನೀನು ಸೇತು ಬಂಧನ ಮಾಡಬೇಕಾದ್ದು ಮುಖ್ಯ. ನಳನು ಆ ಸಂದರ್ಭದಲ್ಲಿ ಹೇಳ್ತಾನೆ, ವಾಲ್ಮೀಕಿ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ, ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ ಅದನ್ನು. ಈಗ ನನಗೆ ನೆನಪಾಯಿತು ಸ್ವಾಮಿ, ಸಮುದ್ರ ರಾಜ ಹೇಳಿದ ಮೇಲೆ ನನಗೆ ಶಿಲ್ಪಶಾಸ್ತ್ರದ ಕೌಶಲ ಇದೆ ಅಂತ ನೆನಪಾಯಿತು. ನಾನು ಮರ್ತೋಗಿತ್ತು ನನಗೆ ಅದು. ಆದರೆ ಈಗ ಎಲ್ಲ ನನಗೆ ನೆನಪಾಗುತ್ತಾ ಉಂಟು, ಪ್ರಜ್ಞೆಗೆ ಬರುತ್ತಾ ಉಂಟು. ಯಾವ ರೀತಿ ಸೇತುವೆಯನ್ನು ಕಟ್ಟಬೇಕು, ಅದರ ತಾಂತ್ರಿಕತೆ ಏನು, ವಿಧಿವಿಧಾನ ಏನು ಎನ್ನುವುದು ಪೂರ್ಣ ನನ್ನ ಪ್ರಜ್ಞೆಯಲ್ಲಿ ಈಗ ಅದು ಇದೆ, ಅದು ತುಂಬಿಕೊಂಡಿದೆ ಅಂತ ಹೇಳ್ತಾನೆ. ಹಾಗೆ ನಳನನ್ನು ಕರೆಸಿ ಬಂದು ಕೈ ಮುಗಿದವ ಏನಪ್ಪಣೆ ಏನಾಗಬೇಕು ಅಂತ ಹೇಳ್ತಾನೆ. ಸಮುದ್ರದ ವಿಸ್ತಾರವನ್ನು ಸಡಗರವನ್ನು ನೋಡು, ನಿನ್ನ ಶಕ್ತಿಯನ್ನು ತೋರಿಸು, ಅಂದರೆ ಸೇತು ಬಂಧನ ಆಗಬೇಕು ಅಂತ ಹೇಳ್ತಾನೆ. ಮಹಾಪ್ರಸಾದ ಹೇಳಿದ್ರಂತೆ ನಳ ಸಂದ ಏನೇ ಹಸಾದವೆನ್ನುತ್ತ. ಹಾಗಾದ ಕಾರಣ ಹನುಮಂತ ಹಾರುವಾಗ ಪಾದವನ್ನು ಊರಿ ಹಾರಿದ ಮಹೇಂದ್ರಾಚಲ ಅದು ಮೇರು ಸದೃಶವಾದದ್ದು. ಹಾಗೆ ಹಾರಿ ಮಹೇಂದ್ರಾಚಲಕ್ಕೆ ನೆಗೆದು ಅದನ್ನು ಬುಡ ಸಹಿತ ಕೀಳ್ತಾನೆ ನಳನೆ ಸ್ವತಃ. ಅದನ್ನು ಎತ್ತಿ ತಂದು ಸಾಗರಕ್ಕೆ ಹಾಕಿದ್ರಂತೆ. ಹಾಗೆ ಸುಗ್ರೀವ ನೋಡು, ಸಾಗರವು ನಮಗೆ ಮೀರಿದ್ದು ಸಾಧ್ಯ ಇಲ್ಲ, ಇದು ಒಂದು ಬಂಡೆಯಿಂದಲ್ಲ, ಒಂದು ಪರ್ವತದಿಂದ ತುಂಬಿ ಹೋಗುವಂಥದ್ದಲ್ಲ. ದೇವತೆಗಳು ಬಲ ಅಂತ ಅವರಿಗೂ ಸಂತೋಷ ಆಯಿತು, ಸೇತು ಬಂಧನ ಆಗ್ತದೆ, ರಾವಣಾದಿಗಳ ವಧೆ ಆಗ್ತದೆ. ದೇವತೆಗಳ ಆಶಯ ಇದ್ದದ್ದು ರಾವಣನ ವಧೆ ಎಷ್ಟು ಬೇಗ ಆಗ್ತದೆ ಅಂತ ಅವರದ್ದು ಒಂದೇ ನಿರೀಕ್ಷೆ. ಅದಕ್ಕೆ ಬೇಕಾಗಿ ರಾಮಕಾರ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ನಳ ಇದರಲ್ಲಿ ತಾನೇನು ಅವನು ಶತಬಲಿ ಅವ ಹಾರಿದ, ಅವ ಮತ್ತೊಬ್ಬ ವಿಕ್ರಮಿ 10 ಯೋಜನ ದೊಡ್ಡದಾದಂತಹ ಬೆಟ್ಟವನ್ನು ಎತ್ತಿದ. ಶತಬಲಿ ಬೊಬ್ಬಿರುವುದು ಅದನ್ನು ಸಮುದ್ರದ ಒಳಗೆ ಇಳಿಸಿದ ಅಂತ ಕವಿ ಇಲ್ಲಿ ಹೇಳ್ತಾನೆ. ಆದರೆ ಬೆಟ್ಟವನ್ನು ಇಳಿಸಿ ಆಗ ನೀರು ಅಪ್ಪಳಿಸಿತು. ಹಾಗೆ ಒಬ್ಬೊಬ್ಬರು ಅವರವರ ಕೆಲಸಕ್ಕೆ ತೊಡಗುತ್ತಾರೆ. ಮುಂದೆ ಕೇಳೋಣ. ಇಳುಗಿದ್ರಿಯ ಕಾಣುತ್ತ ತೆರೆಯುದಿಳುಗಿ ತೊಡಲಲಿ ತಿಮಿಂಗಿಲ ನಡವಡಿಸಿದುದು ತಿಮಿಯನುರೇ ಬಳಿಕ ತಿಮಿಂಗಿಲನ ಗುಳಿಗೆ ಗೊಂಡುದು ಘನ ತಿಮಿಂಗಿಲ ನುಳಿಯೇ ಬಳಿಕ ಮೀನನುದರ ಆನಲಗಿ ಕೊಟ್ಟೊಡನರಿಸಿ ಅರಸಿ ತೆರೆಯನು ಮಕರವ ಬುದಿಯಲಿ ಹಾಗೆ ಬಹಳ ದೊಡ್ಡ ಬಂಡೆಗಳನ್ನು ಹೊತ್ತು ಸಮುದ್ರದ ಒಳಗೆ ಇವರು ಒಬ್ಬೊಬ್ರು ಕಪಿಗಳು ಹಾಕಲಿಕ್ಕೆ ತೊಡಗಿದರು. ಆದರೆ ಸಮುದ್ರದ ಆಳವನ್ನು ತುಂಬಿಕೊಂಡು
ಸೇತುವೆ ಬಂಧನ ಆಗುವಂತಹದ್ದು ಕಾಣುವುದಿಲ್ಲ. ಸಮುದ್ರದ ಆಳದಲ್ಲಿ, ಸಾಗರ ಗರ್ಭದಲ್ಲಿ ಇಂತಹ ಯೋಜನಗಟ್ಟಲೆ ವಿಸ್ತಾರವಾದಂತಹ ಬಂಡೆಗಳನ್ನು ಅಥವಾ ಬೆಟ್ಟಗಳನ್ನು ನುಂಗುವಂತಹ ತಿಮಿಂಗಿಲಗಳಿತ್ತಂತೆ. ಆ ತಿಮಿಂಗಿಲಗಳು ಇದು ನಮಗೆ ಆಹಾರ ಅಂತ ಗ್ರಹಿಸಿ ನುಂಗುವುದಕ್ಕೆ ತೊಡಗಿದ್ರು ಅಂತ ತೊರವೆ ಹೇಳ್ತಾನೆ ಇಲ್ಲಿ. ಮಕರ ಮೊಸಳೆಗಳು ತಿಮಿಂಗಿಲವನ್ನು ಹೊಟ್ಟೆಯ ಬೆಂಕಿಗೆ ಆಹುತಿ ಕೊಟ್ಟು ಪುನಃ ಎರೆ ಹುಡುಕುವುದೇನು ಅಂತ ಸಮುದ್ರದಲ್ಲಿ ಮೊಸಳೆಗಳು ಹುಡುಕುತ್ತಾ ಇತ್ತು. ಇನ್ನು ಏನು ಸಿಗ್ತದೆ ನಮಗೆ ಅಂತ ಹುಡುಕುತ್ತಾ ಇತ್ತು. ಗಜ, ಗವಯ, ಗಂಧಮಾದನಾದಿ ಯಾರ್ಯಾರಿದ್ದಾರೆ ಎಲ್ಲರೂ ಎಂತೆಂಥ ಬಂಡೆಗಳನ್ನು, ಕಲ್ಲು, ಮರ ಏನೇನು ಹಾಕಿದರೂ ಸಮುದ್ರದ ತುಂಬಿಕೊಳ್ಳುವುದಿಲ್ಲ. ಮೀನುಗಳು, ಅದರಲ್ಲಿರುವಂತಹ ಹುಳ ಹುಪ್ಪಟೆಗಳು ಏನುಂಟು, ಅದರಲ್ಲಿರುವಂತಹ ಜೀವರಾಶಿಗಳೇನುಂಟು ಈ ಬಂಡೆಯಲ್ಲಿಯೋ ಕಲ್ಲು ನೀರಿಗೆ ಹಾಕುವಾಗ ಇದಕ್ಕಾಗಿ ಕಾಯುತ್ತಾ ಇದ್ದವು. ಅನಂತರ ರಾಮ ಬೆರಗಾಗಿ ಹೋದ. ಯಾಕೆ ಇಷ್ಟು ಕೆಲಸ ಮಾಡಿದ್ದು ನಮ್ಮ ಕಾರ್ಯ ಕೈಗೂಡುವುದಿಲ್ಲವಲ್ಲ ಅಂತ ನೋಡ್ತಾನೆ. ಏನು ಇರಬೇಕು ಮಾಯೆ ಅಂತ. ಸುಗ್ರೀವನನ್ನು ಕರೆದು, ಕಪಿವೀರನನ್ನು ಕರೆದು ಹೇಳ್ತಾನೆ, ರಾವಣನ ಮೇಲೆ ನಡೆಯುವ ಯುದ್ಧದಲ್ಲಿ ನಿಮ್ಮ ತೋಳ್ಬಲದ ಕೆಚ್ಚನ್ನು ನೀವು ತೋರಿಸಬೇಕು ಅಂತಾದರೆ ಲಂಕೆಗೆ ನಾವು ಹೋಗಬೇಕು. ಆ ಕೆಲಸ ಇದೆ. ನಳನೊಡನೆ ನಿಮ್ಮ ಸಾಮರ್ಥ್ಯದ ಪ್ರದರ್ಶನ ಏನು, ಬಂಡೆಗಳನ್ನು ತಂದಿಳಿಸುವ ಕೆಲಸ ಮಾಡಬೇಕು ನೀವೆಲ್ಲರೂ. ಹಾಗೆ ಎಲ್ಲರಿಗೂ ಸುಗ್ರೀವ ಆಜ್ಞೆ ಮಾಡ್ತಾನೆ. ಸುಗ್ರೀವಾಜ್ಞೆ ಇದು. ನೀವು ನಳನಿಗೆ ಬೇಕಾದಂತೆ, ನಳ ತನ್ನ ತಾಂತ್ರಿಕತೆಯಿಂದ, ತನ್ನ ಕೌಶಲದಿಂದ ನಳ ಸೇತು ಕಟ್ಟುವ ಕೆಲಸ ಮಾಡ್ತಾನೆ. ನೀವೆಲ್ಲರೂ ಸಹಕಾರಿಗಳಾಗಬೇಕು. ಎಲ್ಲೆಲ್ಲಿ ಉಂಟು ಬಂಡೆಗಳು, ಎಲ್ಲೆಲ್ಲಿ ಉಂಟು ದೊಡ್ಡ ದೊಡ್ಡ ಮರ ಕೊಂಬೆಗಳು, ಪರ್ವತಗಳು, ಇದನ್ನು ತಂದು ತರುವ ಕೆಲಸ ನಿಮ್ಮದ್ದು. ಹಾಗೆ ಅಂಗದನನ್ನು ಕರೆದು ಕಪಿ ಸೈನ್ಯವನ್ನು 2 ಭಾಗ ಮಾಡಿದನಂತೆ. ಹಾಗೆ ಬಂಡೆಗಳನ್ನು ತರುವ ಕಾರ್ಯಕ್ಕೆ ನೇಮಿಸಿದನಂತೆ. ಜಾಂಬವನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಸಮುದ್ರದ 10 ಯೋಜನ ಅಗಲವನ್ನು ಅಳತೆ ಮಾಡಿ ಮೊದಲು ಗುರುತಿಸಿದ್ರು. ನಾವು ಸೇತುವೆಗೆ ಗಡಿ ಬೇಕಲ್ಲ, ಎಷ್ಟು ಅಂತ ಮಾಡೋದು, ಇದ್ದ ಕಡೆ ಎಲ್ಲ ಕಲ್ಲಾಕುದ. ಅದಕ್ಕೆ ಜಾಂಬವನ ನೇತೃತ್ವದಲ್ಲಿ ಅವರು ಹಿರಿಯರು 10 ಯೋಜನ ಅಗಲವಾಗಿ ನಾವು ಸೇತುವೆಯನ್ನು ಕಟ್ಟುತ್ತಾ ಸಾಗುವುದು. ಎಷ್ಟು ಉದ್ದ ಹೋಗಬೇಕು, ಸೇತುವೆ ಎಲ್ಲಿ ಮುಕ್ತಾಯ ಆಗಬೇಕು ಅಂತ ಇಲ್ಲಿ ಅದು ವಿಭೀಷಣ ಮಾತ್ರ ಹೇಳಲಿಕ್ಕೆ ಸಾಮರ್ಥ್ಯ. ಮತ್ತು ಹನುಮಂತ ಮತ್ತು ವಿಭೀಷಣ ಬಿಟ್ಟರೆ ಲಂಕೆಗೆ ಹೋದವರು ಯಾರೂ ಇಲ್ಲ. ವಿಭೀಷಣ ಲಂಕೆಯಲ್ಲೇ ಇದ್ದವ, ರಾವಣನ ತಮ್ಮ. ಹನುಮಂತ ಸೀತಾನ್ವೇಷಣೆಗೆ ಹೋದವ. ಉಳಿದವರಿಗೆ ಲಂಕೆಯಲ್ಲಿ ಅಂತ ಗೊತ್ತಿಲ್ಲ. ಒಟ್ಟು ಲಂಕೆ ದಕ್ಷಿಣ ದಿಕ್ಕಿಗೆ ಉಂಟು ಅಂತ ಗೊತ್ತುಂಟು. ಹಾಗೆ ಜಾಂಬವರು 10 ಯೋಜನ ಗುರುತು ಮಾಡಿದರು ಕಪಿಗಳ ಸಹಾಯದಿಂದ, ಅಂಗದನ ಸಹಾಯದಿಂದ. ಈ 10 ಯೋಜನ ಅಗಲವಾಗಿ ಸೇತುವೆ ಕಟ್ಟುತ್ತಾ ನಾವು ಸಾಗುವಂತಹದ್ದು ಅಂತ ನಿರ್ಣಯ ಮಾಡಿದರು. ಹಾಗೆ ಒಟ್ಟು ಕೆಲಸಗಾರರು, ಸಹಾಯಕರು, ಕಲೆ ಹಾಕುವವರು ವಸ್ತುವನ್ನು ತಂದು ಕೊಡಬೇಕು, ಜೋಡಿಸಬೇಕು. ಅದನ್ನು ಮತ್ತೆ ಸಮುದ್ರದ ಬದಿಗೆ ಕೊಂಡೋಗಬೇಕು. ಅದಕ್ಕೆ ಬೇಕಾದಂತಹ ಸಹಕಾರಗಳನ್ನು, ವಸ್ತುಗಳನ್ನು ಕೊಡಬೇಕು. ದೊಡ್ಡ ಕಲ್ಲುಗಳು, ಸಣ್ಣ ಕಲ್ಲು, ಇದೊಂದು ಸೇತು ಬಂಧನ. ಒಂದು ಮನೆ ಕಟ್ಟುವ ಕೆಲಸ ಆದರೆ ಗಾರೆವ ಇರ್ತಾರೆ, ಗೋಡೆ ಕಟ್ಟುವ ಇರ್ತಾನೆ, ಸಹಕಾರ ಮಾಡುವ ಇರ್ತಾನೆ. ಆ ರೀತಿಯ ಒಂದು ಕೆಲಸ ಅಂದರೆ ಸಹಜವಾಗಿ ತೊರವೆ ಇಲ್ಲಿ ಅದನ್ನು ಚಿತ್ರಿಸಿದ್ದಾನೆ. ಆ ಕೆಲಸವನ್ನು ಸಹಜವಾಗಿ ಆ ಸಾಮರ್ಥ್ಯವನ್ನು ಅರಿತುಕೊಂಡು ನಳನ ವಶಕ್ಕೆ ಯಾವ ಯಾವ ವಿಭಾಗಕ್ಕೆ ಯಾರ್ಯಾರು ಅಂತ ಉಲ್ಲೇಖ ಮಾಡಿ ಕೊಟ್ಟರಂತೆ. ಹಾಗೆ ರಾಕ್ಷಸ ಚಕ್ರವರ್ತಿ ವಿಭೀಷಣನನ್ನು ಕರೆದು ಏನು ಹೇಳ್ತಾರೆ ಕೇಳೋಣ. ಕರೆದು ರಾಕ್ಷಸ ಸಾರ್ವಭೌಮನ ನಿರಿಸಿದನು ಪ್ರತ್ಯೂಹದ ಜಕಲ್ಧರನ ದೆಸೆಯಿಲ್ದಾಗದ ಒಲಂಬುದಿಯ ದಕ್ಷಿಣದ ಪರಿಸರದ ವೇಲಾಚಲದ ಬಲ್ಧುರದ ಭಗಿರಾವರಣದಲ್ಲಿ ವಾನರ ವಿಚಾರದ ಭಟನ ಪರುಟವ ಪಾರುಪತ್ಯದಲ್ಲಿ ಕರೆದು ವಿಭೀಷಣನನ್ನು ಕರೆದು ಆ ಸಂದರ್ಭದಲ್ಲಿ ಇಡೀ ನೇತೃತ್ವ ದಶಕಂಠನ ಕಡೆಯಿಂದ ನಮ್ಮ ಸೇತು ಬಂಧನ ಕಾರ್ಯಕ್ಕೆ ವಿಘ್ನ ಬಾರದಂತೆ ನೋಡಿಕೊಳ್ಳುವ ಕೆಲಸ ವಿಭೀಷಣನಂತು. ಯಾಕೆಂದರೆ ಮಾಯೆಯನ್ನು ತಿಳಿದವ. ರಾಕ್ಷಸರು ಎಂತಹ ಮಾಯೆಯನ್ನೇ ಮಾಡಲಿ, ಯಾವ ಮಾಯೆಯನ್ನು ಭೇದಿಸಿ ಅಲ್ಲಿ ಸತ್ಯದರ್ಶನ, ಆ ಮಾಯಾವಿಗಳನ್ನು ಹುಡುಕಿ ಹಿಡಿಯುವ ಕೆಲಸ ವಿಭೀಷಣನಿಗೆ ಸಾಮರ್ಥ್ಯ ಇದ್ದದ್ದು, ಬೇರೆ ಯಾರಿಗೂ ಆ ಸಾಮರ್ಥ್ಯ ಇಲ್ಲ. ಅದಕ್ಕಾಗಿ ಅವನ ನೇತೃತ್ವ. ವಿಘ್ನಗಳು ಬಾರದಂತೆ ರಾವಣನ ಕಡೆಯಿಂದ ಸಮುದ್ರದ ದಕ್ಷಿಣದ ಪ್ರದೇಶ ಏನುಂಟು ಆ ಹೊರಾವರಣದಲ್ಲಿ ವಾನರ ಶ್ರೇಷ್ಠತರ
ಮೇಲ್ವಿಚಾರಣೆಯಲ್ಲಿ ಎಲ್ಲ ವಿಭೀಷಣ ಕೆಲವು ಕಪಿಗಳನ್ನು ನೇಮಿಸ್ತಾನೆ. ಇಲ್ಲಿ ಯಾರು ನುಸುಳುಕೋರು ಬಂದರೂ ನೀವು ನೋಡಿಕೊಳ್ಬೇಕು. ರೂಪಾಂತರಿಗಳಾಗಿ ಬರ್ಬೋದು, ನಮಗೆ ವಿಘ್ನ ಕೊಡಬಹುದು, ಅದನ್ನು ನೋಡಬೇಕು ಅಂತ. ಹಾಗೆ ಕಪಿ ಸೈನ್ಯದ ಕೂಗಿಗೆ ಎಲ್ಲರೂ ಬಹಳ ಉತ್ಸಾಹದಿಂದ ಘೋಷಣೆ ಮಾಡುತ್ತಾ ರಾಮನ ಸ್ತುತಿ ಮಾಡುತ್ತಾ ಉತ್ಸಾಹದಿಂದ ಹೊರಟ್ರಂತೆ. ಕುಲಾಚಲಗಳು ಅಲ್ಲೋಲ ಕಲ್ಲೋಲವಾಯಿತು, ಮರಗಳು ಬೇರು ಕಡಿದು ಬಿದ್ದವು, ಗಿರಿಗಳು ಜಾರಿ ಬಿದ್ದವು ಅಂತ ಕವಿ ವರ್ಣಿಸ್ತಾನೆ ಇಲ್ಲಿ ತೊರವೆ. ಹಾಗೆ ಅವರ ಬೀಸು ನಡಿಗೆಯಲ್ಲಿ ಒಬ್ಬರಿಗೊಬ್ಬರು ತಾಕಲಾಟದಲ್ಲಿ ನಿಮಿಷಕ್ಕೆ ಭೂಮಿ ತಗ್ಗಿತು ಅಂತ ವೈಭವೀಕರಿಸಿದ್ದಾನೆ ತೊರವೆ. ಇಲ್ಲಿ ಕಪಿಗಳು ತೋಳುಗಳನ್ನು ಮೇಲಕ್ಕೆತ್ತಿ ಆ ಬಂಡೆಗಳನ್ನು ತಂದು ಎತ್ತಿ ಎಸಿತಿದ್ರಂತೆ ಸಮುದ್ರಕ್ಕೆ. ನೀರು ಹಾರಿತು ಅಂತ ಹೇಳ್ತಾನೆ ಕವಿ. ನೀರಾನೆಗಳು, ಮೀನುಗಳು, ಮೊಸಳೆಗಳು ಎಲ್ಲ ಸಾಯುವುದಕ್ಕೆ ತೊಡಗಿದವಂತೆ. ವರುಣ ಹೇಳಿದ್ದಾನೆ, ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಮಾಡಬೇಡಿ ಅಂತ. ಕಪಿಗಳ ಉತ್ಸಾಹದಲ್ಲಿ ತಡಿಲಿಕ್ಕಾಗಲಿಲ್ಲ. ನಮಗೆ ಇತ್ತೀಚೆಗಂತೂ ಕಪಿಗಳು ಕಾಡಿನಲ್ಲಿ ಆಹಾರಗಳಿಲ್ಲದೆ ನಾಡು ಪ್ರವೇಶ ಮಾಡೋದು ನಮಗೆ ಊರಿನಲ್ಲಿ ಕಾಣ್ತಾ ಉಂಟು. ಆ ನಾಡು ಪ್ರವೇಶ ಮಾಡಿದಂಥ ಈ ಕಾಲದ ಕಪಿಗಳು ಆ ಮಹಡಿಗಳಲ್ಲಿ ಏರುವುದು, ಹಾರುವುದು, ತೂರುವುದು ಇದನ್ನು ನೋಡಿದರೆ ರಾಮಾಯಣದ ಕಾಲದ ಕಪಿಗಳು ಹೇಗಿರಬಹುದು ಅಂತ ಬಂಧುಗಳು ನೀವು ಆಲೋಚನೆ ಮಾಡಿ. ಈಗಿನ ನಾವು ಊರಿನ ಕಪಿಗಳನ್ನೇ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದರೆ ರಾಮಾಯಣದ ಕಾಲದ ಆ ಮಹಾಕಪಿಗಳು ಹೇಗಿರ್ಬೋದು? ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಉತ್ಸಾಹ. ಲಂಕೆಗೆ ಹೋಗಬೇಕು, ರಾಕ್ಷಸರನ್ನು ಕೊಲ್ಲಬೇಕು, ರಾಮ ಸೇವೆ ಮಾಡಬೇಕು. ಆ ಸೇವಾ ಉತ್ಸಾಹದಲ್ಲಿ ಕೆಲವೊಮ್ಮೆ ಹಾಗಾಗ್ತದೆ. ನಮ್ಮ ಅತ್ಯುತ್ಸಾಹ ಯಾವುದನ್ನು ಮಾಡಬೇಕು ಅದಕ್ಕಿಂತ ಹೆಚ್ಚು ಮಾಡುವಂಥದ್ದು, ಮೇರೆ ಮೀರಿದ ಉತ್ಸಾಹ ಕಪಿಗಳಲ್ಲಿತ್ತು. ಹಾಗೆ ಸೂರ್ಯನು ಶೀತದಿಂದ ನಡುಗುತ್ತಿದ್ದ, ಆಕಾಶಕ್ಕೆ ಮರಳು ಎರಚುತ್ತಿದ್ದರಂತೆ ಇವರ ಎರಚಾಟದಲ್ಲಿ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದನ್ನು ವರ್ಣಿಸ್ತಾನೆ ಇಲ್ಲಿ. ಮರು, ಯವನ, ಗಾಂಧಾರ, ಗುರ್ಜರ, ಗೌಡ, ಮಾಳವ, ಪಾರಸಿಕ, ಪಾಂಚಾಲ, ಶೇವಣ, ಸಿಂಧು, ಕಾಂಬೋಜ, ಕೇರಳ, ಆಂಧ್ರ, ಕರುಷ, ಕುರು, ಹಮ್ಮೀರ, ವಂಗ, ಕಳಿಂಗ, ಇಡೀ ಆರ್ಯಾವೃತ್ತದಲ್ಲಿ ಎಲ್ಲಿ ಎಲ್ಲ ಉಂಟು ಬಂಡೆ ಯಾವುದು ಅಂತ ಇಲ್ಲ. ಹೊತ್ತದ್ದೇ ಕಪಿಗಳು, ತಂದದ್ದೇ, ದಾಕ್ಷಿಣ್ಯ ಇಲ್ಲದೆ. ಹಾಗೆ ಗುಂಪುಗೂಡಿ ಕಿನ್ನರ, ಕಿಂಪುರುಷ, ಗುಹ್ಯಕ, ಯಕ್ಷ, ವಿದ್ಯಾಧರ, ಗರುಡ, ಗಂಧರ್ವ ಎಲ್ಲ ದೇಶಗಳಿಗೂ ಇವರು ಹೋಗದ ಊರಿಲ್ಲ. ಯಾಕೆ? ಸೀತಾನ್ವೇಷಣೆ ಹೋಗಿ ಅವರಿಗೆ ಪರಿಚಯ ಉಂಟು. ದೇವಲೋಕದ ಸಾಗರದ ಮಳೆಯೋ, ಪ್ರಳಯ ಮೇಘದ ಕೈಗಳೋ, ಕಾಕುತ್ಸ ವಂಶದ ಲಕ್ಷ್ಮಿಯು ಸರ್ವಾಲಂಕೃತಳಾಗಿ ನರ್ತಿಸುವ ನರ್ತನವೋ, ಚಂಡೋ ಅಥವಾ ಬಂಡೆಯೋ, ಹೀಗೆ ಒಂದಕ್ಕೊಂದು ಬಡಿಯುತ್ತಾ ಇವರು ತಂದದ್ದನ್ನು ತೊರವೆ ಅತಿಯಾಗಿ ವರ್ಣಿಸಿದ್ದಾನೆ. ತೊರವೆ ಕವಿ ವರ್ಣನೆ ಪ್ರಿಯ. ಶೃಂಗಾರವನ್ನು ಬಿಟ್ಟು ತೊರವೆ ಉತ್ಸಾಹ, ಯುದ್ಧ ಕ್ರಮ ಇರ್ಬೋದು, ಅಥವಾ ಇಂತಹ ಉತ್ಸಾಹದ ಕ್ರಮ ಇರ್ಬೋದು, ಅಥವಾ ಪ್ರಪತ್ತಿ ಇರ್ಬೋದು, ಇದು ಎಲ್ಲ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಅದನ್ನು ವರ್ಣಿಸ್ತಾರೆ. ಹಾಗೆ ತೊರವೆ ಯುದ್ಧ ಪ್ರಿಯ ಅಂತ ನಾನು ಹಿಂದೆಯೂ ಹೇಳಿದ್ದೇನೆ. ಹಾಗೆಂತ ಕರುಣಾರಸದಲ್ಲಿಯೂ ತೊರವೆ ತುಂಬ ಪ್ರಸಿದ್ಧಿ ಉಳ್ಳವ. ತೊರವೆಯ ಕೃತಿಗಳಲ್ಲಿ ಇದು ನಮಗೆ ಕಾಣುತ್ತದೆ. ಹಾಗೆ ವಾನರರು ಎಸೆಯುವ ಇದಕ್ಕೆ ಬಹಳ ಹಾಗೆ ಕಟ್ಟುತ್ತಾ ಇದ್ದರು. ಒಬ್ಬೊಬ್ಬ ಕಪಿಗಳು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ಲೋಕಕ್ಕೆ ಸಂಚರಿಸಿ ತಂದಿದ್ದಾರೆ. ಮುಂದೆ ಹೋಗೋಣ. ತನುಜ ಕೇಳೈ ಕೇಳಿದೀಗಿ ಮಾತಿನ ಗಡಾವಣಿಗಾವನೌಕಸ ಜನಪನೆದ್ದನು ಹೊದ್ದಿದನು ಬಳಿ ಕುದಯ ಪರ್ವತವ ಕನಲಿ ಕಿತ್ತಸ್ತಾಚಲಕೆ ಲಂಘನೆಯ ಕೊಂಡದ ಕಿತ್ತು ತಂದಿತ್ತನು ನಳಂಗಿ ಸುರೌಗ ದಬ್ಬವರಣಿಯ ದಬ್ಬರವ ಅರೆಯ ಬೊಬ್ಬೆಯಲಿ ತನುಜ ಕೀಳಿ. ಹಾಗೆ ಮಾಡುತ್ತಾ ಇದ್ದಂತೆ ಬಂಡೆ ಬರಲಿ ಅಂತ ಒಂದೇ ನಳ ಹೇಳೋದು, ಬಂಡೆ ತನ್ನಿ ಅಂತ. ನಳ ಎತ್ತಿ ಹಾಕಿದರೆ ಸಾಕು, ಅದು ವ್ಯವಸ್ಥೆಗೊಳ್ತಿತ್ತು. ಯಾಕಂದರೆ ಅವನಗಿರುವಂತಹ ಕೈಗುಣ ಅದು ವಿಶ್ವಕರ್ಮನ ಅಂಶದಿಂದ ಹುಟ್ಟಿದ್ದಾನೆ. ಸುಗ್ರೀವನೇ ಹೊರಟನಂತೆ ಉದಯಾಚಲಕ್ಕೆ. ಅಲ್ಲಿಂದ ಅವನು ಕಿತ್ತು ಪಶ್ಚಿಮ ಪರ್ವತಕ್ಕೆ ನೆಗೆದು ದೊಡ್ಡ 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 ಬಂಡೆಗಳನ್ನು, ದೇವತೆಗಳು ನಗಾರಿ ಹೊಡೆಯುವುದು, ಮಂಗಲ ವಾದ್ಯಗಳನ್ನು, ರಣವಾದ್ಯಗಳನ್ನು ಮೊಳಗಿಸ್ತಾ ಇದ್ವು ಆ ಸಂಭ್ರಮದಲ್ಲಿ. ಹಾಗೆ ಸುಗ್ರೀವನು ಸ್ವತಃ ನೇತೃತ್ವವನ್ನು ಮಾತ್ರ, ನಾಯಕತ್ವವನ್ನೆಲ್ಲ ಸ್ವತಃ ಸುಗ್ರೀವನು
ಬಂಡೆಗಳನ್ನು ಪರ್ವತಗಳನ್ನು ಎತ್ತಿ ತಂದು ಹಾಕ್ತಿದ್ದ. ಅನೇಕ ಶರಭನು, ಶರಭಂಗನು, ಗವಯ, ಗವಾಕ್ಷ, ಗಂಧಮಾದನಾದಿಗಳು, ಋಷಮಾನ ಯಾರ್ಯಾರಿದ್ದಾರೆ ಇವರು ಎಲ್ಲರೂ ತಮ್ಮ ಗರಿಷ್ಠ ಪರಾಕ್ರಮವನ್ನು ರಾಮ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇನ್ನು ಸಿಂಗಳೀಕಗಳು, ನಾವು ಅದನ್ನು ಮುಸವಗಳು ಅಂತ ಹೇಳೋದು. ವಾಡಿಕೆ ಭಾಷೆಯಲ್ಲಿ ಮುಖ ಕಪ್ಪಾಗಿರುವಂತಹ ವರ್ಣ, ಅದು ಉದ್ದ ಬಾಲ, ಗೊಂಡೆ ಬಾಲ, ಗೋಲಾಂಗುಲ, ಅವುಗಳನ್ನು ನಾವು ಮುಜುಗಳು ಅಂತ ಒಂದು ವಾಡಿಕೆ ಭಾಷೆಯಲ್ಲಿ ಊರಿನಲ್ಲಿ ನಾವು ಕರೀತೇವೆ. ಕಪ್ಪು ಮುಕ್ಕಾಗಿ, ಈಗ ತುಂಬ ವಿರಳಾಗಿದೆ ಅದು. ಅದು ಕೋಟಿ ಸಂಖ್ಯೆಯಲ್ಲಿತ್ತು, ಅದರ ನೇತೃತ್ವ ಇತ್ತು. ಜಾಂಬವರ ನೇತೃತ್ವದಲ್ಲಿ ಭಲ್ಲೂಕಗಳಿದ್ದವು. ಇವುಗಳು ಎಲ್ಲರೂ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಬೇರೆ ಯಾರ ಸಾಧನೆಯೂ ಅಲ್ಲ, ವಾನರ ಮನ್ಮಥನಾದಂಥ ಅಂಗದನ ಸಾಹಸವನ್ನು ನಾವಿಲ್ಲಿ ನೋಡೋಣ. ವಾಲಿ ಕುಮಾರನು ಬಟೆ ಮೀರಿದುದು ಜಂಬಾರಿ ಪೌತ್ರನಲ ಪರಾಕ್ರಮ ಚಕ್ರವರ್ತಿಯನ ದಾರುಣಿಯ ಮೇಲುದ್ದಿ ಕರವ ನಿಹಾರದಲ್ಲಿ ಬೊಬ್ಬಿರಿದು ಹಾರಿದ ನಾರೆ ಸುರರನುಪಮ ಮಹಾ ಕೈಲಾಸ ಪರ್ವತಕ್ಕೆ ವಾಲಿ ಕುಮಾರನು ಬಟೆ ಮೀರಿದುದು ಅರರೆ ಅರರೆ ಅಮಮ. ತೊರವೆ ಹೇಳ್ತಾನೆ, ಯಾರ ಸಾಧನೆಯೂ ಅಲ್ಲ ಹೇಳ್ತಾನೆ. ಅಂಗದನ ಸಾಹಸ. ದಕ್ಷಿಣದ ತುದಿಯಲ್ಲಿದ್ದಾರೆ, ಭರತಖಂಡದ ಪಾದಬುಡದಲ್ಲಿದ್ದಾರೆ. ಚಂದನೆ ಕೈಲಾಸದ ಬುಡಕ್ಕೆ ನೆಗಿತಾನೆ ಅಂತವ, ಭೂಶಿರಕ್ಕೆ ಈ ಪಾದಬುಡದಿಂದ. ಅಪ್ರತಿಮ ವಿಕ್ರಮಿಯೂ ಇದ್ದಾನೆ, ಕಾರ್ಯಸಾಧಕನೂ ಇದ್ದಾನೆ, ಅಪೂರ್ವವಾದಂತಹ ರಾಮಸೇವಾ ನಿರತನೂ ಇದ್ದಾನೆ, ಮತ್ತು ಯುವರಾಜನಿದ್ದಾನೆ ಅಂಗದ. ಎಲ್ಲರಲ್ಲಿ ಉತ್ಸಾಹವನ್ನು ತುಂಬಿಸ್ತಾ ಪ್ರತಿಯೊಬ್ಬರು ಮಾಡುವಂತಹ ಕೆಲಸಗಳು ಏನಿದೆ ರಾಮಸೇವೆ ಅದರ ಮೇಲುಸ್ತುವಾರಿ ಮಾಡುತ್ತಾ, ಅಂಗದನಿಗಾಯಿತು ಇಲ್ಲ, ನಾವು ಹೀಗೆ ಮಾಡುತ್ತಾ ಇದ್ರೆ ಇದು ಆಗುವುದಿಲ್ಲ. ನಾವು ಎಲ್ಲರೂ ಅನೇಕ ಸರಿ ಏನಾಗ್ತದೆ ಅಂದರೆ, ಸಾರ್ವಜನಿಕವಾಗಿ ಅನೇಕ ಮಂದಿ ದುಡಿಯುವುದು ಅಂತ ಉಂಟು. ಅನೇಕ ಮಂದಿ ದುಡಿಯುವಾಗ ಮೇಲ್ತನಿಕೆ ಮಾಡ್ತಾರೆ, ಕೆಲಸ ಮಾಡೋದಿಲ್ಲ, ನಿರ್ದೇಶನ ಕೊಡುವಂತಹದ್ದು. ಕೆಲಸ ಮಾಡುವ ಸಂಖ್ಯೆ ಕಡಿಮೆ ಆಗ್ತದೆ. ಒಂದು ವಾಡಿಕೆ ಮಾತಿದೆ, ಬಹಳ ದೂರದಿಂದ ಒಂದು ದೇವಸ್ಥಾನಕ್ಕೆ ಧ್ವಜಸ್ತಂಭ, ಕೊಡಿಮರ ಅಂತ ನಾವು ಹೇಳುತ್ತೇವೆ, ಅದು ಬಹಳ ವಿಶೇಷ. ಒಂದು ಮುಹೂರ್ತಕ್ಕೆ ಸಾಗವಾನಿ ಮರವನ್ನು ಕೊಡಿಮರಕ್ಕೆ ಬಳಸುವಂತಹದ್ದು. ಅದು ನೇರ ಇರಬೇಕು, ಸರಳ ರೇಖೆಯಂತೆ. ಹಾಗೆ ಅದನ್ನು ಕಡಿದು ದೇವಸ್ಥಾನಕ್ಕೆ ಹೊತ್ತುಕೊಂಡು ಬರ್ತಿದ್ರಂತೆ. ಎಲ್ಲ ಊರೇ ಸೇರಿಕೊಂಡಿದೆ, ಮಹತೋಬಾರ ದೇವಸ್ಥಾನ, ನಾವೆಲ್ಲ ಅದರಲ್ಲಿ ಪಾಲ್ಗೊಳ್ಳಬೇಕು, ಹೆಗಲು ಕೊಡಬೇಕು ಅಂತ. ಹಾಗೆ ಅವರು ಹೊತ್ತು ಎತ್ತಿಕೊಂಡು ಬರ್ತಾ ಇದ್ದಾಗೆ ಒಂದು ಮಳೆ ಬಂದು ಎಲ್ಲ ನೀರು ಬಿದ್ದ ಒಂದು ದೊಡ್ಡ ಕೆಸರು ಮಣ್ಣಿರುವ ಒಂದು ಗದ್ದೆ ಬುಡಕ್ಕೆ ಬಂದರು. ಎಲ್ಲ ಅಲ್ಲಿ ಮಣ್ಣು ಕೆಸರಾಗಿದೆ, ಕಾಲು ಹೂತು ಹೋಗ್ತದೆ, ಅಥವಾ ಒಳ್ಳೆ ಬಟ್ಟೆ ಉಟ್ಟರೆ ಮಣ್ಣಾಗ್ತದೆ ಮೈಗೆ. ಆ ಸಂದರ್ಭದಲ್ಲಿ ಯಾವಾಗಲೂ ಮುಖ್ಯಸ್ಥರು, ಒಳ್ಳೆ ಕಟ್ಟುಮಸ್ತಾದವರು, ಶಕ್ತಿ ಇದ್ದವರು ಒಂದು ತುದಿಯಲ್ಲಿ ಹಿಡ್ಕೊಳ್ತಾರೆ ಒಂದಷ್ಟು ಜನ ಹಿಂದೆ ಇಡ್ತಾರೆ. ಬರೀ ಸೇವೆಗೆ ಅಂತ ಬರೋರು ಇದ್ದಾರಲ್ಲ, ನಾವು ದುಡಿದಿದ್ದೇವೆ ಅಂತ, ಅವರು ಮಧ್ಯೆ ಈ ಗದ್ದೆ ಬರುವಾಗ ಈ ಮಧ್ಯದಿಂತವರೆಲ್ಲ ಅದರಲ್ಲಿ ನೇತಾಡಿದ್ರಂತೆ. ಕಾಲಿಗೆ ಮಣ್ಣಾಗಬಾರದು, ಬಟ್ಟೆಗೆ ಮಣ್ಣಾಗಬಾರದು, ಪ್ಯಾಂಟಿಗೆ ಮಣ್ಣಾಗಬಾರದು ಅಂತ. ಆ ತಲೆಯಲ್ಲಿ ಮತ್ತು ಈ ತಲೆಯಲ್ಲಿ ಹಿಡ್ಕೊಂಡವರಿಗೆ ಅದು ಹೆಣಭಾರ ಆಯಿತು, ಯಾಕಂದರೆ ಈ ನೇತಾಡಿದವರನ್ನು ಹಿಡ್ಕೊಳ್ಬೇಕು. ಅದೇ ರೀತಿ ಅನೇಕ ಸಾರ್ವಜನಿಕ ಸಮಾರಂಭದಲ್ಲಿ ನೇತಾಡುವವರು ಅಂತ ಇರ್ತಾರೆ, ಅವ್ರು ಕೆಲಸ ಮಾಡೋದಿಲ್ಲ, ಅವರು ಹೇಳೋದು ಇದು ಮಾಡಿ ಅದು ಮಾಡಿ ಅಂತ. ಅದೇ ರೀತಿ ಬ್ರಹ್ಮರಥ ಎಳೆಯುವಾಗಲೂ ಹಾಗೆ, ಎಳೆಯುವ ಜನ ಬೇರೆ, ಕೆಲಸ ಮಾಡುವವರು ಬೇರೆ. ತಮ್ಮದ್ದು ಸೇವೆ ಆಗಬೇಕು, ಬ್ರಹ್ಮರಥ ಎಳೆದಿದ್ದೇವೆ ಆಗುತ್ತೋ ಹಗ್ಗಕ್ಕೆ ಕೈ ಕೊಡೋರು ಇದ್ದಾರೆ. ಅವರು ಹಗ್ಗಕ್ಕೆ ಕೈ ಕೊಡೋದು ಮಾತ್ರ ಎಳೆಯುವುದಿಲ್ಲ, ಹಗ್ಗವನ್ನು ಹಿಡಿದು ಎಳೆದಾಡೋದು, ಅದು ಬಾಕಿದ್ದವರಿಗೆ ರಗಳೆ ಆಗೋದು. ಕಪಿಗಳಲ್ಲಿಯೂ ಎಷ್ಟು ರಾಮಸೇವೆ ಇದ್ದರೂ ಸಹ ಇಂತಹ ಕಪಿಗಳು ಬೇರೆ ಬೇರೆ ಎಲ್ಲ ಚಾಪಲ್ಯವೇ ಸ್ವರೂಪವಾಗಿರುವ ಸ್ವಭಾವವಾಗಿರುವವರು. ಇವರನ್ನೆಲ್ಲ ನಿಯಂತ್ರಿಸಿ ಇವರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಅಂಗದ ಮಾಡ್ತಿದ್ದ. ಅಂಗದ ಕೈಲಾಸಕ್ಕೆ ನೆಗಿದ. ನಾನಿನ್ನು ಸುಮ್ಮನೆ ನೋಡಿಕೊಂಡು ಕೂತ್ಕೊಳ್ಳೋದಲ್ಲ, ಇದು ಆಗೋದಿಲ್ಲ, ಆದಷ್ಟು ಬೇಗ ಸೇತುವೆ ಕೆಲಸ ಮುಗಿಬೇಕು. ಹಾಗೆ ಹೋಗಿ
ಆ ಕೈಲಾಸದ ಬುಡಕ್ಕೆ ತನ್ನ 2 ಕೈಗಳನ್ನು ಹಾಕಿ ಆ ಏನು ಕೈಲಾಸದ ಏನಿದೆ ಅದರ ಬುಡಕ್ಕೆ ಕಿತ್ತು ಅಲ್ಲಾಡಿಸಿದನಂತೆ. ಅಲ್ಲಾಡುವಾಗ ಕೈಲಾಸದ ಮೇಲೆ ಕುಳಿತಂತಹ ಶಿವಪಾರ್ವತಿಯರು, ಶಿವನ ಗಣಗಳು ಎಲ್ರಿಗೂ ಗಡಗಡ ನಡುಗುವ ಸ್ಥಿತಿ ಬಂತು. ನೋಡಿ, ರಾವಣ ಪುಷ್ಪಕದಲ್ಲಿ ಹೋಗುವಾಗ ಕೈಲಾಸ ಅಡ್ಡ ಬಂದಿದೆ ಅಂತ 20 ತೋಡಿನಲ್ಲಿ ಎತ್ತಿದ್ದಾನೆ. ಆ ಕೈಲಾಸದ ಅಡಿಯಲ್ಲಿ ಕೈ ಸಿಲುಕಿಕೊಂಡಿದೆ. ಅವ ಬೊಬ್ಬೆ ಹೊಡೆದ, ಸಾಮಗಾನದಿಂದ ಶಿವನನ್ನು ಪ್ರತ್ಯಕ್ಷೀಕರಿಸಿದ. ಇದು ರಾಮಾಯಣದ ಕತೆ. ಇದೇ ರಾಮಾಯಣದಲ್ಲಿ ತೊರವೆ ಹೇಳ್ತಾನೆ, ಅಂಗದ ತನ್ನ ರಾಮಭಕ್ತಿಯ ಸಾಧನೆಯಿಂದ 2 ಕೈಗಳಲ್ಲಿ ಕೈಲಾಸವನ್ನು ಅಲ್ಲಾಡಿಸಿದ್ದಾನೆ. ಶಿವನಿಗೆ ಆಶ್ಚರ್ಯ ಆಯಿತು. ಆವಾಗ ಶಿವ ಪ್ರಶ್ನಿಸ್ತಾನೆ ಅಂತ, ಆರು ನೀ ಗಿರಿಯ ಕೀಳಲಿಕಾರ ಗೇಳಿಕೆ, ಆರು ನೀ ಗಿರಿಯ ಕೀಳಲಿಕಾರ ಹೇಳಿಕೆ, ಕೆಲಕ್ಕೆ ಸಾರ್ ತ್ರಿಪುರಾರಿ ಕೇಳಿದನಾದಡಂತಿದು, ಬರಿದೇ ಹೋಗದಲೇ ಸಾರೆನಲು ಸಾರೆಂಬ ಸಲುಗೆಯ ನಾರು ಕೊಟ್ಟರು ನಿನಗೆ ಎನ್ನುತ್ತ ಅಡಿಬೇರು ಬಿಡೆ ಕಿತ್ತೆತ್ತಿದನು ಕೈಲಾಸ ಪರ್ವತವ. ಆರು ನೀ ಶಿವದೇವರೇ ಪ್ರತ್ಯಕ್ಷನಾದ. ಯಾರು ನೀನು ಅಂತ ಪ್ರಶ್ನೆ ಮಾಡಿದ. ಕೈಲಾಸವನ್ನು ಅಲ್ಲಾಡಿಸುವ ಕಪಿ ಯಾರು ನೀನು? ಅವಸ್ಥಾಣು ಶಿವ. ಅದು ಗಟ್ಟಿ ವಜ್ರದ ಸ್ತಂಭದಾಗೆ, ಅದು ಅಲ್ಲಾಡುವಂತಹದ್ದಲ್ಲ. ಇಂತಹ ಶಿವೆಯರು ಶಿವ ಶಕ್ತಿಯ ಯುಕ್ತೋ ಯದಿ ಭವತಿ ಅಂತ ಒಂದು ಮಾತಿದೆ. ಇದನ್ನು ಅಲ್ಲಾಡಿಸಿದಂತಹ ವಿಕ್ರಮಿ ಯಾರು? ಇವ ಸಾಮಾನ್ಯನಲ್ಲ, ಇವ ಬಹಳ ಶ್ರದ್ಧೆ ಉಳ್ಳವನಿರಬೇಕು. ಇಡೀ ಕೈಲಾಸ ಅಲ್ಲಾಡಿ ಹೋಗಿದೆ. ಪ್ರತ್ಯಕ್ಷರಾಗಿ ಕೇಳ್ತಾನೆ, ನೀನು ಯಾರು? ಯಾಕೆ ನೀನು ಕೈಲಾಸವನ್ನು ಅಲ್ಲಾಡಿಸ್ತಿ? ಯಾಕೆ ಹೆಗಲು ಕೊಡ್ತಿ? ಅಂಗದ ತಾನು ವಾಲಿಕುಮಾರನಾದಂಥ ಅಂಗದ ಅಂತವ ಹೇಳಲಿಕ್ಕೆ ಹೊರಡಲಿಲ್ಲ. ತಾನು ರಾಮಭಕ್ತನಿದ್ದೇನೆ, ಅಂಗದಿಂದಿದ್ದೇನೆ, ದೇವೇಂದ್ರನಿಗೆ ಮೊಮ್ಮಗ ಇದ್ದೇನೆ ನಾನು. ರಾವಣಾದಿಗಳ ವಧೆಗಾಗಿ ಶ್ರೀರಾಮಚಂದ್ರಮ ತಮ್ಮ ಲಕ್ಷ್ಮಣನ ಜೊತೆಗೆ ನಮ್ಮ ಎಲ್ಲರ ಸಹಕಾರದಲ್ಲಿ ಲಂಕೆಗೆ ಅಭಿಯೋಗ ಮಾಡ್ತಾ ಇದ್ದಾನೆ. ಸೀತೆಯ ಬಂಧನ ವಿಮೋಚನೆ, ರಾವಣಾದಿಗಳ ವಧೆ ನಮ್ಮ ಉದ್ದೇಶ ಉಂಟು. ಅದಕ್ಕೆ ನಾವು ಸಾಗರಕ್ಕೆ ಸೇತುವೆ ಕಟ್ಟಲಿಕ್ಕೆ ಹೊರಟಿದ್ದೇವೆ. ಅದಕ್ಕಾಗಿ ಕೈಲಾಸ ಪರ್ವತವನ್ನು ಎತ್ತಿ ಅಲ್ಲಿಟ್ಟರೆ ಸೇತುವೆಯ ಕೆಲಸ ಬೇಗ ಮುಗಿಯುವುದಿಲ್ವ? ಹಾಗೆ ನಾನು ಬಂದದ್ದು. ಮಾತಾಡಲಿಕ್ಕೆಲ್ಲ ನನಗೆ ಸಮಯ ಇಲ್ಲ ನಿನ್ನ ಹತ್ರ ಯೋಗಕ್ಷೇಮ ಕೇಳಲಿಕ್ಕೆ. ನಾನು ರಾಮಕಾರ್ಯ ನಿರತನಾಗಿದ್ದೇನೆ. ಅಷ್ಟೊತ್ತಿಗೆ ಶಿವದೇವರು ಹೇಳಿದಂತೆ ಏನು ಹೇಳ್ತಿ? ನಮ್ಮಲ್ಲಿ ಅಭೇದ. ರಾಮನಿಗೆ ರಾಮ ಯಾರು ಅಂತ ನನಗೆ ಗೊತ್ತುಂಟು. ರಾಮನಿಗೆ ಪರಮಮಿತ್ರನಿದ್ದೇನೆ ನಾನು. ಹಾಗಾದ ಕಾರಣ ನೀನು ಇದನ್ನು ಅಲ್ಲಾಡಿಸೋದಲ್ಲ ಅಂತ ಹೇಳ್ತಾನೆ. ನೀನು ನನಗೆ ಊರಿಲ್ಲ ಅಂತ ಮಾಡೋದಾ ನೀನು? ಹಾಗಾದ ಕಾರಣ ನೀನು ಕೈಲಾಸವನ್ನು ಎತ್ತಿ ಹೊರಡುವುದಾ? ನಾನು ರಾಮನ ಮಿತ್ರ ಸ್ನೇಹಿತನಿದ್ದೇನೆ, ರಾಮನಿಗೂ ನನ್ನಂಥ ದೊಡ್ಡ ಭಕ್ತಿ ಇದೆ ಅಂತ ಹೇಳ್ತಾನೆ. ಆದರೆ ಅಂಗದನ್ನು ಗಮನಿಸುವುದೇ ಇಲ್ಲ. ಏನು ಹೇಳ್ತಾನೆ ಅಂತ ಕೇಳು. ಬಲ್ಲೆ ನಿಧನ ನಜ್ಞನೇ ಸರಿಗಿಲ್ಲ ನಿನಗೆಂಬುದನು ದಿಟ ನೀವು ಸಲ್ಲಿರೇ, ರಘುಪತಿಗೆ ಬಿಡೆವಾವು ಸ್ವಾಮಿ ಕಾರ್ಯವಾ, ವೆಲ್ಲವೇತಕ್ಕೆ ದೂರವೇ ರಘುವಲ್ಲಭನಪ್ಪಣೆ ಬರಲ್ಕಿದ, ಇಲ್ಲಿ ಬಿಸುಟಾವು ಬಂದ ಗತಿಯಲ್ಲಿ ಗಮಿಸದಿರೆ ಬಿಂದಾಗ, ಸ್ವಾಮಿ ಕಾರ್ಯವ ಬಿಡಿ ಶಿವದೇವರೇ, ನನಗೆಲ್ಲ ಕತೆ ಗೊತ್ತುಂಟು ನಿಮ್ಮದು ಹೇಳ್ತಾನವ. ನನಗೆ ನೀನು ಕತೆ ಹೇಳೋದು ಬೇಡ. ನೀನು ರಾಮನಿಗೆ ಅತ್ಯಂತ ಪ್ರಿಯನಿದ್ದಿ, ನೀನು ರಾಮನಿಗೆ ಸ್ನೇಹಿತನಿದ್ದಿ, ಹರಿಹರಲ್ಲಿ ಅಭೇದ, ಇದೆಲ್ಲ ನನಗೆ ಗೊತ್ತುಂಟು. ಭಸ್ಮಾಸುರ ಪ್ರಕರಣದಲ್ಲಿಯೂ ಭಸ್ಮಾಸುರನ ಬಾಧೆಯಿಂದ ಶಿವದೇವರು ತತ್ತರಿಸಿ ಹೋಗುವಾಗ ವಿಷ್ಣುವೇ ಶಿವದೇವರಿಗೆ ಸಹಾಯ ಮಾಡಿದ್ದು, ಭಸ್ಮಾಸುರನನ್ನು ಕೊಂದದ್ದು ಮೋಹಿನಿ ರೂಪದಿಂದ. ಯಾವ ಯಾವ ಸಂದರ್ಭದಲ್ಲಿ ಬ್ರಹ್ಮಕಪಾಲದಿಂದ ಶಿವದೇವರು ಬಾಧಿಸುವಾಗಲೂ ವಿಷ್ಣುವೇ ಶಿವನಿಗೆ ಸಹಕಾರ ಮಾಡಿದಂತಹದ್ದು. ಆ ಕಪಾಲವನ್ನು ನಿನಗೆ ಅಲ್ಲಿ ಆ ದೇಹದಲ್ಲಿ ರಕ್ತ ಎಲ್ಲ ಕುಡಿದು ಹೋಗಿದೆ, ಕುಡಿದಿದ್ದಿ, ಆ ದೇಹದಲ್ಲಿ ರಕ್ತ ಇಲ್ಲ, ನನ್ನ ಶರೀರ ತುಂಬಿಕೊಂಡಿದೆ, ನೀನು ನನ್ನ ಹತ್ರ ಬಾ ಅಂತ ವಿಷ್ಣು ಕೈ ಚಾಚುತ್ತಾನೆ. ಕಪಾಲ ವಿಷ್ಣುವಿನ ಕೈಗೆ ಹಾರುವಾಗ ಕೈ ಕೊಡವುತ್ತಾನೆ, ಕಪಾಲ ಕೆಳಗೆ ಬೀಳುತ್ತದೆ. ಆ ಕಾರಣದಿಂದ ನಮಗೆಲ್ಲ ಗೊತ್ತುಂಟು. ತ್ರಿಪುರಾಸುರರ ವಧೆಯ ಸಂದರ್ಭದಲ್ಲಿ ಮಹಾವಿಷ್ಣುವೇ ಅಲ್ವೋ
ಬಾಣವಾಗಿ ಬಂದದ್ದು. ನನಗೆ ಅದು ಕಥೆ ಎಲ್ಲ ಗೊತ್ತುಂಟು ಹೇಳ್ತಾನೆ. ನೀವು ಹೇಗೆ ಅನ್ಯೋನ್ಯ, ಹರಿಹರರಲ್ಲಿ ಅಭೇದ ಎಲ್ಲ ನನಗೆ ಗೊತ್ತುಂಟು. ನೀನು ಸಾಮಾನ್ಯನಲ್ಲ, ನಿನಗೆ ಸಮಾನರಿಲ್ಲ, ಎಲ್ಲ ನಿಜ, ಸರಿಯದು, ಸತ್ಯ ಅದು. ಆದರೆ ನೀವು ರಘುಪತಿಗೆ ಮಾನ್ಯರಿರಬಹುದು, ರಾಮ ನಿನಗೆ ಪೂಜೆ ಮಾಡೋದು ಹೌದು, ನೀನು ರಾಮನ ಅಭಿಮಾನಿಯೂ ಹೌದು, ರಾಮ ಮಿತ್ರನೂ ಹೌದು. ಆದರೆ ನಾವು ಮಾತ್ರ ಸ್ವಾಮಿ ಕಾರ್ಯವನ್ನು ಬಿಡುವವರಲ್ಲ. ನಿಮ್ಮ ಒಪ್ಪಂದ, ನಿಮ್ಮ ದೇವತ್ವ ನನಗೆ ಸಂಬಂಧ ಇಲ್ಲ. ನನಗೆ ಯಾರು ಪರಮ ಪ್ರಮಾಣ? ರಾಮದೇವರು. ಆ ಕಾರಣದಿಂದ ರಘುಪತಿ ದೂರವೇ, ಅವನ ಅಪ್ಪಣೆ ಬಂದರೆ ನಾನು ರಾಮದೇವರಿಗೆ ಲಂಕೆಗೆ ಹೋಗಲಿಕ್ಕೆ, ನಾವೆಲ್ಲ ಸೇತುವೆ ಕಟ್ಟುವಂತಹದ್ದು, ನಮಗೆಲ್ಲ ಲಂಕೆಗೆ ಹೋಗಬೇಕು. ಒಂದು ವೇಳೆ ರಾಮದೇವರೆಲ್ಲಿಯಾದರೂ ನನಗೆ ಹೇಳಿದರೆ, ಅವಾಗ ನಾನು ಈ ಕೈಲಾಸವನ್ನು ಎತ್ತುವುದನ್ನು ಬಿಟ್ಟು ಬೇರೆ ಬೆಟ್ಟವನ್ನು ನೋಡುವುದ, ನಾವು ಬಂದ ದಾರಿಯನ್ನು ಹಿಡಿಯಬಹುದು ತಾವು ಹೇಳ್ತಾನೆ. ಇಲ್ಲದೇ ಇದ್ದರೆ ಅಂಗದನ ಮಾತು ಕೇಳಿ ಶಿವನಿಗೆ ಆಯ್ತಂತೆ, ಓ ಇವ ಮಹಾ ರಾಮಭಕ್ತನಿದ್ದಾನೆ, ಹರಿಯ ಮಹಿಮೆಗೆ ಹರ್ಷಿಸಿದ್ರಂತೆ. ಅವನ ರಾಮಭಕ್ತಿ ಶ್ರದ್ಧೆ ಒಬ್ಬ ಸ್ವಯಂ ಸೇವಕನಿಗೆ, ಒಬ್ಬ ಕಾರ್ಯಕರ್ತನಿಗೆ ಇರಬೇಕಾದಂತಹ ನಿಷ್ಠೆ, ಅದು ನಾಯಕತ್ವದಲ್ಲಿ ನಿಷ್ಠೆ, ತಾನು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ, ಅದಿರುವಂತಹದ್ದು ಪ್ರಾಮಾಣಿಕತೆ, ಬದ್ಧತೆ ಏನುಂಟು, ಸಂತೋಷ ಆಯ್ತಂತೆ. ಗಣಪತಿ ಹಾಗೂ ಷಣ್ಮುಖ ಗುಹರನ್ನು ಮುಖ ನೋಡಿದನಂತೆ. ನೋಡಿ ಇವನ ಶ್ರದ್ಧೆ ನೋಡಿ, ರಾಮಭಕ್ತಿ ನೋಡಿ, ಸ್ವಭಾವದಲ್ಲಿ ಚಪಲ ಉಂಟು, ಕಪಿ, ಆದರೆ ಇವನ ಶ್ರದ್ಧೆಯಲ್ಲಿ, ಇವನ ವಿವೇಕದಲ್ಲಿ, ಇವನ ಪ್ರಪತ್ತಿಯಲ್ಲಿ, ಇವನಿಗೆ ಇರುವಂತಹ ಕಾರ್ಯ ತತ್ಪರತೆಯಲ್ಲಿ ಇವ ಅಪೂರ್ವ ಸ್ವಯಂ ಸೇವಕ, ಅಪೂರ್ವ ಕಾರ್ಯಕರ್ತ ಇವ. ಹಾಗೆ ರಾಮನ ಮೂರ್ತಿಯನ್ನು, ಅಂದರೆ ರಾಮ ರೂಪವನ್ನು ಧರಿಸಿದನಂತೆ ಶಿವ. ಬೇರೆ ದಾರಿಯೇ ಇಲ್ಲ, ಬೇರೆ ಯಾರು ಹೇಳಿದ್ರು ಅಂಗದ ಒಪ್ಪುವ ಸ್ಥಿತಿಯಲ್ಲಿಲ್ಲ. ರಾಮ ರೂಪವನ್ನು ಧರಿಸಿ ಅಂಗದ ನಂತರ ಮಾತಾಡ್ತಾನೆ. ತನುಜ ಕೇಳಿ ವಿಶ್ವರೂಪನ ತನುವಿಗೆ ನಗೆ ವಿಭಿನ್ನವೇ, ಶ್ರುತಿ ವಿನುತ ವಾಕ್ಯಾರ್ಥ ಪ್ರಪಂಚವ ಅರಿದುದಿಲ್ಲವಲ. ಎನಲು ಜೀಯಾಸಾದವೆ ಮಗದರನುಭವವ ದೇಕೆನುತ ಕೆಲ ಬಲ ಕೊನೆಯದಂತಿರೆ ಹಾಯ್ಕಿ ಹವಣಿಸಿದ ಕೊಂಡನುಬ್ಬಟೆಯ. ತನುಜ ಕೇಳು ಅಯ್ಯ. ಶ್ರೀರಾಮಚಂದ್ರನ ಮನೋಹರವಾದಂತಹ ರೂಪವನ್ನು ಶಿವದೇವರು ಧರಿಸ್ತಾನೆ. ಇದನ್ನು ನೋಡಿದ ತಕ್ಷಣ ಅಂಗದ ಕಂಗಲಾಗಿ ಹೋದ. ಎಲ್ಲಿ? ಸೇತು ಬಂಧನ ದಕ್ಷಿಣದಲ್ಲಿ ನಡೀತಾ ಇದೆ. ಆ ರಾಮದೇವರ ರೂಪ, ಆ ಕೋಮಲ ರೂಪ ಇಲ್ಲಿ ಕಾಣ್ತಾ ಇದೆ. ಕರ ಜೋಡಿಸಿಬಿಟ್ಟ, ಬೆಟ್ಟವನ್ನು ಎತ್ತುವುದನ್ನು ಬಿಟ್ಟು. ವಿಶ್ವರೂಪಿಯಾದಂತಹ ಶ್ರೀಹರಿಯ ದೇಹಕ್ಕೂ ನನಗೂ ಭೇದವೋ ಹೇಳು ಹೇಳಿದ. ರಾಮ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಶಿವರಾಮ ಅಂದರೆ ಒಂದು ಅದ್ವೈತ, ಹರಿಹರರಲ್ಲಿ ಅಭೇದ. ಆ ಕಾರಣದಿಂದ ಶೃಂಗೇರಿ ಜಗದ್ಗುರುಗಳು ಒಂದು ಮಾತು ಹೇಳಿದರು. ಹರಿ ಮತ್ತು ಹರ ಏನುಂಟು, ಇದರಲ್ಲಿ ವ್ಯತ್ಯಾಸ ಏನು ಅಂತ ಕೇಳಿದರೆ, ಹೂವಿನಷ್ಟೇ ವ್ಯತ್ಯಾಸ, ಸುಮದ ವ್ಯತ್ಯಾಸ. ಹಾಗಾದ ಕಾರಣ ಯಾಕೆಂದ್ರೆ ಸುಮದ ವ್ಯತ್ಯಾಸ ಅಂದರೆ ಹರಿಗೆ ತುಳಸಿ, ಹರನಿಗೆ ಬಿಲ್ಲುಬತ್ರೆ. ಹರಿಹರರಲ್ಲಿ ಸುಮದ ವ್ಯತ್ಯಾಸ. ಸುಮ ಅಂದರೆ ಅರ್ಪಣೆ ಮಾಡುವ, ಅರ್ಚನೆ ಮಾಡುವ ಹೂವಿನಲ್ಲಿ ಮಾತ್ರ ವ್ಯತ್ಯಾಸ. ಶಕ್ತಿಯಲ್ಲಿಯೋ ಭಕ್ತಿಯಲ್ಲಿಯೋ ಅನುಗ್ರಹದ ವಿಚಾರದಲ್ಲಿ ವ್ಯತ್ಯಾಸಗಳಿಲ್ಲ ಅಂತ ಮಾತಾಡಿದೆ ಅವರು ಆಶೀರ್ವಚನದಲ್ಲಿ. ಸುಮದ ವ್ಯತ್ಯಾಸ. ಹರಿಗೆ ಸಮರ್ಪಿಸುವಂತಹದ್ದು ತುಳಸಿ ದಳ, ಹರನಿಗೆ ಸಮರ್ಪಿಸುವಂತಹದ್ದು ಬಿಲ್ಲುಪತ್ರ ದಳ. ಹಾಗಣ ಹೂವಿನಲ್ಲಿ ವ್ಯತ್ಯಾಸವಿಷ್ಟವೇ ಹೊರತು ಬೇರೆ ತತ್ವದಲ್ಲಿ, ಉಪಾಸನೆಯಲ್ಲಿ ಯಾವುದರಲ್ಲಿಯೂ ವ್ಯತ್ಯಾಸವನ್ನು ನಾವು ಕಾಣಬಾರದು. ಅದು ಅದ್ವೈತ, ಅದು ಅಭೇದವಾದದ್ದು ಅಂತ ಜಗದ್ಗುರುಗಳು ಒಂದು ಆಶೀರ್ವಚನದಲ್ಲಿ ಮಾತಾಡಿದರು. ಆ ಕಾರಣದಿಂದ ಇಲ್ಲಿ ಶಿವನೇ ರಾಮನಾದ ಕಾರಣ ಈ ಅದ್ವೈತ ಭಾವ ಏನಿದೆ, ಶಿವನಿಗೆ ರಾಮನಾಗುವಂತಹದ್ದು, ಇದು ಅವನಿಗೆ ಕಂಡಿತು. ವಿಶ್ವರೂಪಿ ಶ್ರೀಹರಿಯ ದೇಹಕ್ಕೂ ನನಗೂ ಭೇದ ಇಲ್ಲ. ವೇದಗಳಲ್ಲಿಯೂ ಹಾಗೆ. ಶಿವೋ ವೇದ, ವೇದ ಶಿವೋ. ಅಂದರೆ ವೇದ ಪುರುಷ ಅಂದರೆ ಶ್ರೀಮನ್ನಾರಾಯಣ.
ಶಿವ ವೇದಾಧಿಪತಿಯೂ ಹೌದು. ಹಾಗಾದ ಕಾರಣ ವೇದ ಪುರುಷನಿಗೂ ಶಿವನಿಗೂ ಅಭೇದವಾದಂತಹ ಕಲ್ಪನೆ. ಶಿವನೇ ವೇದ, ವೇದವೇ ಶಿವ. ಆ ಕಾರಣದಿಂದ ಹಾಗೆಯೂ ನಾವು ತಿಳಿಬೇಕು ಅಂತ ಹೇಳ್ತಾನೆ ಮಾತಿನಲ್ಲಿ. ಮಾತ್ರ ಅಲ್ಲ, ಮಹಾಪ್ರಸಾದ ಅಂತ ಹೇಳಿದಿನಂತೆ ಅಂಗದ. ಕೈಲಾಸವನ್ನು ಹೊತ್ತು ನನಗೆ ಅಂತಹ ಪರ್ವತ ಬೇರೆ ತೋರಿಸಿದ್ರಾಯ್ತು ಸ್ವಾಮಿ, ನೀನು ರಾಮನಾಗಿ ಅಪ್ಪಣೆ ಕೊಡಿಸಿದೆಯಲ್ಲ, ಹಾಗಾದರೆ ನಿನ್ನ ಅಸ್ತಿತ್ವವನ್ನು ಅಥವಾ ಕೈಲಾಸದಂತಹ ಈ ಪುಣ್ಯ ಭೂಮಿಯನ್ನು, ಈ ಪರ್ವತವನ್ನು ಎತ್ತಿಕೊಂಡೋಗುವಂತಹ ದೇನೂ ಅಲ್ಲ. ಹಾಗೆ ಕೈಲಾಸವನ್ನು ಅಲ್ಲಾಡದಂತೆ ಅಂಗದ ಪುನಃ ಭೂಮಿಯಲ್ಲಿ ನೆಲೆಗೊಳಿಸ್ತಾನೆ. ಹೊರವಲಯದಲ್ಲಿ ಸುತ್ತ ಹಬ್ಬಿದಂತಹ ಸಣ್ಣ ಬೆಟ್ಟಗಳು ಏನುಂಟು, ತಿಳಿಯದೆ ನಾನು ಮೀರಿ ನಡೆದುದನ್ನು ಮರೆಯಬೇಕು ಅಂತ ಹೇಳಿದನಂತೆ. ಹಾಗೆ ಅದು ನಿಮ್ಮ ಪರ್ವತವನ್ನು ಯಥಾಸ್ಥಾನದಲ್ಲಿ ಇಟ್ಟಿದ್ದೇನೆ ಅಂತ ಶಿವದೇವರಿಗೆ ಹೇಳ್ತಾನೆ. ಅಲ್ಲಿಂದ ಶೀಘ್ರವಾಗಿ ಹೊರಟು ಬೇರೆ ಕಲ್ಲು ಬಂಡೆ ಮರಗಳನ್ನು ರಾಶಿ ರಾಶಿಯಾಗಿ ಕಿತ್ತು ನಳನಿಗೆ ತಂದು ಕೊಟ್ಟಂತೆ ಅಂಗದನು ಕೊಟ್ಟ ಬಂಡೆಗಳನ್ನು ನಳನು ಕಟ್ಟೆಗೆ ಸೇರಿಸಿದ. 10 ಯೋಜನ ದೂರ ಸೇತುವೆ ಸಮುದ್ರ ಮತ್ತು ಭದ್ರವಾಗಿ ಮುಂದೆ ಹೋಯಿತು ಅಂತ ಕವಿ ಹೇಳ್ತಾನೆ. 10 ಯೋಜನ ಅಷ್ಟು ಸಾಹಸ ಸಾಕಾಗುವುದಿಲ್ಲಂತೆ. ಆ ಸಂದರ್ಭದಲ್ಲಿ ನೀಲನ ಸಾಹಸ ಅದ್ಭುತವಾದದ್ದು. ನೀಲನು ಮಹಾಪರಾಕ್ರಮಿ. ಸಮುದ್ರದ ಗಡಿಗೆಯಲ್ಲಿ ಸೆಳೆದು 2 ಕೈಗಳಿಂದ ಎತ್ತಿದನಂತೆ. ಹಾಗೆ ಅಂತಹ ಸಂದರ್ಭದಲ್ಲಿ ಮಧುರವಾದ ಮಾತಿನಿಂದ ಇವರ ಉತ್ಸಾಹವನ್ನು ಕಂಡು ಇವರು ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಈ ಕಪ್ಪಿಗಳು ಅಂತ ಅರ್ಥ ಆಯಿತು. ಆ ನೀಲನ ಉತ್ಸಾಹವನ್ನು ಕಂಡು ದೇವತೆಗಳು ಏನು ಹೇಳಿದ್ರು ಕೇಳೋಣ. ಈ ಮಹಾಗಿರಿಯಗ್ರದಲ್ಲಿ ನಾಮರಾವಳಿ ಇದೆ, ನಿಧಾನಿಸಲಿ ಮಹಾಗಿರಿಯ ಅಗಲದಲ್ಲಿ ದಿವ್ಯೌಷಧಂಗಳಿವೆ ಗೋಮಿನೀಧವ ಸುಪ್ರತಿಷ್ಠಾ ರಾಮಣೀಯಕ ಶೈಲವಿದು ಸಿರಿರಾಮ ಭೃತ್ಯರು ಮುರಿಯಲನುಚಿತವೆಂದನಮರೇಂದ್ರ ಅಮರೇಂದ್ರ ಎಂದ ಈ ಮಹಾಗಿರಿಯಗ್ರದಲ್ಲಿ ನೀಲನು ಮಹಾಪರ್ವತವೊಂದಕ್ಕೆ ಕೀಳಲಿಕ್ಕೆ ಬೇಕಾಗಿ ಕೈ ಹಾಕಿ ಎಳೆದ. ಆವಾಗ ಭೂಕಂಪನ ಆಯಿತು. ಪರ್ವತ ಇನ್ನೇನು ಕೀಳುತ್ತಾನೆ, ಶಬ್ದ ಆಯ್ತಂತೆ. ಆ ಪರ್ವತ ಕೀಳುವ ಹೊತ್ತಿಗೆ ಇಂದ್ರನೇ ಪ್ರತ್ಯಕ್ಷನಾಗ್ತಾನೆ. ಆ ಸಂದರ್ಭದಲ್ಲಿ ಈ ಪರ್ವತದಲ್ಲಿ ನಾನಾ ದೇವತೆಗಳಿದ್ದಾರೆ. ಸಿದ್ಧ, ಸಾಧ್ಯ, ಚಾರಣ, ಬಹಳ ದೇವವರ್ಗ ಇದ್ದಾರಲ್ಲ, 33 ಕೋಟಿ. ಅವರೆಲ್ಲ ಇದರಲ್ಲಿ ನಿವಾಸಿಗಳಾಗಿದ್ದಾರೆ. ಎಲ್ಲಿಯಾದರೂ ಇದು ವ್ಯತ್ಯಸ್ತವಾಗಿ ಹೋದರೆ, ಕಿತ್ತರೆ ಆ ದೇವತೆಗಳಿಗೆ ನೆಲೆಯೂ ಇಲ್ಲ, ಒಟ್ಟು ಜಗತ್ತಿನ ವ್ಯವಸ್ಥೆ ಹಾಳಾಗ್ತದೆ ಅಂತ ತಿಳ್ಕೊಂಡು. ಮಾತ್ರ ಅಲ್ಲ, ಪರ್ವತದಲ್ಲಿ ದಿವ್ಯವಾದಂತಹ ಗಿಡಮೂಲಿಕೆಗಳಿದೆ, ಔಷಧದ ಗುಣ ಉಳ್ಳದ್ದು, ಅದರಲ್ಲಿ ದಿವ್ಯತೆ ಇದೆ. ಔಷಧದ ಮರಗಳಿವೆ ಅದರಲ್ಲಿ. ಅದು ಧನ್ವಂತರಿಯ ಅನುಗ್ರಹದಲ್ಲಿರುವಂತಹ ದೊಡ್ಡ ಔಷಧದ ಔಷಧಿ ಲತೆಗಳಿರುವಂತಹ ಮಹಾಪರ್ವತ ಅದು. ಲಕ್ಷ್ಮೀಪತಿಯ ಹೆಮ್ಮೆಯ ಸುಂದರ ಪರ್ವತ ಇದು. ಶ್ರೀರಾಮನ ಕಿಂಕರರು ಇದನ್ನು ಮುರಿದು ಹಾಳು ಮಾಡಬಾರದು ಅಂತ ಇಂದ್ರ ಪ್ರಾರ್ಥನೆ ಮಾಡ್ತಾನೆ. ಕೂಡುದು ಮಹಾವಿಷ್ಣುವಿನ ಅನುಗ್ರಹದಿಂದ ಈ ಪರ್ವತ ಇರುವಂತಹದ್ದು. ಆ ಭಗವಂತನ ಧನ್ವಂತರಿ ನಾರಾಯಣನ ಕೃಪೆಯಿಂದ ಆಗಿದೆ ಇದು. ನೀಲ ಕೈ ಹಾಕಿದ್ದಾನೆ. ಅವ ಪರ್ವತ ಬಿಡ್ಲಿಲ್ಲ, ಮತ್ತು ಕೀಳ್ತಾ ಇದ್ದಾನೆ. ಅವ ಅಲ್ಲಿಂದಲೇ ಓರೆಗಣ್ಣಿನಿಂದ ಹೇಳಿದಂತೆ, ಯಾರು ನೀನು ಮಾತಾಡ್ತಾ ಇರೋದು? ನಾನು ರಾಮ ಕಾರ್ಯದಲ್ಲಿ ನಿರತನಾಗಿದ್ದೇನೆ, ಅವಸರ ಉಂಟು ನನಗೆ. ಈ ಬೆಟ್ಟವನ್ನು ಎತ್ತಿಕೊಂಡು ಹೋಗಿ ನಾನು ದಕ್ಷಿಣಕ್ಕೆ ಹೋಗಿ ಅದನ್ನು ಕೊಡಬೇಕು ನಳನಿಗೆ, ಹಾಗೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಆದರೆ ನೀನು ಯಾರು ಅಂತ ಹೇಳು ಈಗಲೇ. ಅಷ್ಟೊತ್ತಿಗೆ ಮಾಡ್ತಾ, ನಾನು ಇಂದ್ರ. ಇಂದ್ರ ಹೇಳಿದವುಗಳ ಪುನಃ ನೋಡಿದ. ಇಂದ್ರನೋ ನೀನು ಇಂದ್ರನಾಗು, ತ್ರಿಪುರಾರಿಯಾಗು, ನೀನು ಯಾರೇ ಆಗು, ನನಗೆ ಲಕ್ಷ್ಯ ಅಲ್ಲ. ನೀನು ಎಂಥವನೇ ಬ್ರಹ್ಮನೇ ಆಗು. ರಾಮ ಕಾರ್ಯಕ್ಕೆ ಅಡ್ಡಿಪಡಿಸಿದರೆ, ಇದಕ್ಕೆ ವಿರೋಧ ಮಾಡಿದರೆ ನಾವು ಅದನ್ನು ಗಮನಿಸುವುದಿಲ್ಲ. ಇಂದ್ರ ಹೇಳಿಯೂ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾರದರು ಮಹತಿ ವೀಣೆಯನ್ನು ಹಿಡ್ಕೊಂಡು ಅವರು ಬಂದರಂತೆ. ಅವರು ಹೇಳ್ತಾರೆ,
ಈ ಪರ್ವತ ಅಸುರಾರಿಯ ಅನುಗ್ರಹದಿಂದ ಆಗಿದೆ ಪುಣ್ಯಾತ್ಮ. ಇದು ಔಷಧಿ ಹೊತ್ತಂತಹ ಮರಗಳಿರುವಂತಹದ್ದು, ಬಳ್ಳಿಗಳಿರುವಂತಹದ್ದು. ಇದು ಜಗತ್ತಿಗೆ ಉಪಯೋಗ ಆಗಿರುವಂತಹದ್ದು. ಯಾರು ರೋಗಿಗಳಿದ್ದಾರೆ ಅವರಿಗೆ ಆ ರೋಗವಾಸಿಯಾಗುವುದಕ್ಕೆ ಏನು ಗಿಡಮೂಲಿಕೆಗಳಿದೆ, ಏನು ಆಯುರ್ವೇದದ ಸಿದ್ಧ ಔಷಧಗಳನ್ನು ಮಾಡಬೇಕು, ಅದಕ್ಕಿರುವಂತಹ ಇದೊಂದು ವನ, ಇದು ವಿಶೇಷವಾದದ್ದು. ಅದನ್ನು ನೀನು ಹಾಳು ಮಾಡಬಾರದು. ಇದು ಲೋಕಕ್ಕೆ ಉಪಕಾರ ಆಗುವಂಥದ್ದು. ಲೋಕಕ್ಕೆ ಯಾವುದು ಉಪಕಾರವನ್ನು ಕೊಡ್ತದೆಯೋ, ಒಂದು ಮಾತುಂಟು, ಪಶುಗಳಿಗಿರ್ಬೋದು ಅಥವಾ ದಾರಿ ಹೋಕರಿಗಿರ್ಬೋದು, ಆಗಂತುಕರಿಗೆ ಯಾರೇ ಇರಲಿ, ಅವರಿಗೆಲ್ಲ ಆಶ್ರಯ ಕೊಡುವ ಬಹುಕಾಲದಲ್ಲಿರುವಂಥ ಒಂದು ಆಲದ ಮರ ಇರ್ತದೆ. ನಮಗೆ ಕೆಲವೊಮ್ಮೆ ಕಾಣ್ತದೆ ತೊಂದರೆ ಆಯಿತು ಅಂತಾದರೆ ತೆಗಿಬಾರದು. ಎಷ್ಟೋ ಮಂದಿಗೆ ಆಶ್ರಯ ಕೊಡ್ತದೆ, ನೆರಳು ಕೊಡ್ತದೆ, ಅಂತಹದ್ದನ್ನು ನಾವು ಸಮಾಜದಲ್ಲಿ ತೆಗೆಯುವಂತಹದ್ದಲ್ಲ. ಅದೇ ರೀತಿ ಇದು ಲೋಕಕ್ಕೆ ಉಪಕಾರಿಯಾದ ಕೈ ಮುಗಿದು ಹೇಳಿದಿನಂತೆ, ಸುಳ್ಳು ಹೇಳುವುದಿಲ್ಲ. ರಾಮಪ್ರಭು ಕಮಲನಾಭ ಅಂದರೆ ವಿಷ್ಣು, ವಿಷ್ಣುವೇ ರಾಮನಾಗಿದ್ದಾನೆ. ಅವನಿಗೆ ಸಿಟ್ಟು ಬಂದಿತ್ತು, ನೀನು ಹೀಗೆ ಮಾಡಿದರೆ ಬಿಟ್ಟು ಬಿಡು. ನಾರದರು ಅಲ್ಲಿ ಬಿಟ್ಟದನು, ಬೇಡ, ಈ ಕೆಲಸವೇ ಬೇಡ. ಹಾಗೆ ಎಲ್ಲಿಗೆ ಬಂಡೆಗೆ ಕೈ ಹಾಕಿದ್ರು ಈ ದೇವತೆಗಳು, ನಾರದರು, ಮುನಿಗಳು ಬಂದು ಹೇಳುದು ಇದು ಬೇಡ, ಇದು ಬೇಕು ಅಂತ. ಕಾರಣ ಉಂಟದ್ದು. ಯಾಕಂದರೆ ಪ್ರಪಂಚದ ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತಾದರೆ ಬೆಟ್ಟಗಳು ಬೇಕು, ಗುಡ್ಡಗಳು ಬೇಕು, ಏರು ತಗ್ಗುಗಳು ಬೇಕು. ಇದೆಲ್ಲ ಎಲ್ಲಿ ಎಲ್ಲಿ ಯಾವುದು ಒಂದು ದೇಹದಲ್ಲಿ ಯಾವುದು ಎಲ್ಲಿದ್ದರೆ ಅದು ದೇಹವೋ, ದೇಹ ಸಮಸ್ಥಿತಿಯಲ್ಲಿರ್ತದೆಯೋ ಅದನ್ನು ಕಾಯ್ದುಕೊಳ್ಳಬೇಕಾದ್ದು ದೇವವರ್ಗದ ಕೆಲಸ. ಹಾಗೆ ನೀಲ ಬೇರೆ ಪರ್ವತಗಳನ್ನು, ಬಂಡೆಗಳನ್ನು ಎತ್ತಿಕೊಂಡು ಹೋಗಿ ನಳನ ಕೈಗೆ ಕೊಡ್ತಾನೆ. ಹಾಗೆ ಮತ್ತು ಸೇತುವೆ ಮತ್ತು 10 ಯೋಜನದಷ್ಟು ಸೇತುವೆ ಮುಂದೆ ಹೋಯ್ತಂತೆ. ಇವರೆಲ್ಲ ಕೆಲಸ ಮಾಡ್ತಾ ಇದ್ದ ಹಾಗೆ ಬಾಕಿ ಕಪ್ಪಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಈ ಮುದುಕರಿಗೂ ಕಂಡಿತಂತೆ ಜಾಂಬವರಿಗೆ, ನಾನು ಸುಮ್ಮನೆ ಕೂತ್ಕೊಳ್ಬಾರದು ಅಂತ. ಕೇಳೋಣ ಜಾಂಬವರ ಕತೆ. ನೆಗಾಗಿ ಜೋಲುವ ಜೂಬು ಗೂದಲ ನಗಲಿಸುತ್ತ ನೋಡಿದನು ಕಂಡನು ನಗಕುಲೇಂದ್ರನ ಶಿಶಿರ ಸಾಂದ್ರನ ಪಾರ್ವತಿ ಪಿತನ. ಹೋಗುವಡುತ್ತರ ಪಥಗೆ ಚೈತನ್ಯಗಳು ನಮಗಿಲ್ಲವು, ವೃದ್ಧರು ನಗುವವರು ನಗಲೆಗೆ ಮಗಿದೆ ಸಾಕು, ನಗಲೆ ಮಗಿದೆ ಸಾಕೆಂದು ಮಂಡಿಸಿದ. ಆ ಎಲ್ಲ ಈ ಯುವಕರು ರಾಮಸೇವೆಯಲ್ಲಿ ನಿರತರಾಗುವಾಗ ಜಾಂಬವರಿಗೆ ಕಂಡಿದಂತೆ ಜೋತಾಡುವ ಹುಬ್ಬಿನ ಮೇಲೆ ಪೊದೆಗೂದಲನ್ನು ಸರಿಸಿ ಜಾಂಬವರು ಮೆಲ್ಲ ಮುಖ ಎತ್ತಿ ನೋಡಿದರು. ಹುಡುಗರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಕಷ್ಟ ಹೇಳಿದರು ಅವರು. ಮಂಜು ಮುಸುಕಿದ ಪಾರ್ವತಿಯ ತಂದೆಯಾದ ಪರ್ವತಗಳ ಒಡೆಯ ಹಿಮಾಲಯವನ್ನು ನೋಡಿದನಂತೆ. ಅದೊಂದು ಹಿಮಾಲಯ ಪರ್ವತ ಉಂಟು, ಬಹಳಷ್ಟು ದೊಡ್ಡದುಂಟು. ಇನ್ನೂ ಉತ್ತರ ದಿಕ್ಕಿಗೆ ಹೋಗಲು ನಮಗೆ ಚೈತನ್ಯ ಇಲ್ಲ. ಇನ್ನು ಉತ್ತರ ದಿಕ್ಕಿಗೆ ಹೋಗುವುದು ಹೇಗೆ? ಕವಿ ಬಹಳ ಸೊಗಸಾಗಿ ಜಾಂಬವರನ್ನು ಚಿತ್ರಿಸಿದ್ದಾನೆ. ಹಿಮಾಲಯವೇ ಕಾಣ್ತಾ ಉಂಟು, ಅದಕ್ಕಿಂತ ಉತ್ತರಕ್ಕೆ ಹೋಗಲಿಕ್ಕೆ ನಮಗೆ ಚೈತನ್ಯ ಇಲ್ಲ. ಹಾಗೆ ನಾವು ಇದರಲ್ಲೇ ತೃಪ್ತಿ ಪಡುವ ಅಂತ ಹೇಳಿದರು. ಹಾಗೆಂತವರು ನೋಟ ಹಿಮಾಲಯವನ್ನು ಎತ್ತಿ ತರಬೇಕು ಅಂತ ಜಾಂಬವ 2000 ಯೋಜನ ಅಗಲ, 2000 ಯೋಜನ ಉದ್ದ, 52,000 ಯೋಜನ ನೀಳವಾದಂತಹ ಬೆಟ್ಟ ಅಂತ ಇದು ಹಿಮಾಲಯ. ಜಾಂಬವ ದೇವ ಅಂತ ಹೇಳಿದ್ದಾನೆ ಕವಿ ಇಲ್ಲಿ. ಅಂತಹ ಜಾಂಬವ ದೇವ ಇದನ್ನು ಒಡನೆ ಕೈಯಿಂದ ಕಿತ್ತು ಕುಕ್ಕಿದರಂತೆ. ಆ ಜಾಂಬವರು ಹಿಮಾಲಯಕ್ಕೆ ಹೋಗಿ ದೇವತೆಗಳು ಕೂಗಿಕೊಂಡ್ರು. ಆದಿಶೇಷನ ಹೆಡೆಯನ್ನು ಜಾಂಬವನ ಉಗುರು ಗೀರಿದ ಹಾಗಾಯಿತು. ಭೂಮಿ ಸೀಳು ಬಿಟ್ಟಿದಂತೆ, ಸಾಗರ ಹಿಂದೆ ಹೋಯಿತು, ಮೇರು ಅಲ್ಲಾಡಿತಂತೆ. ಆ ಸಂದರ್ಭದಲ್ಲಿ ಹಿಮವಂತನ ಪತ್ನಿ ಮೈನಾದೇವಿ ಜಾಂಬವನ ಹತ್ತಿರಕ್ಕೆ ಬಂದು ಅತ್ಯಂತ ದೈನ್ಯದಿಂದ ಕೈ ಮುಗಿದ್ಲವಳು. ಹಿಮವಂತನ ಹೆಂಡತಿ ಮೈನಾದೇವಿ ಅವಳೇ ಒಂದು ಎಂಥದ್ದು, ಈಶ್ವರನ ಭಕ್ತ ಅಲ್ವೋ ನೀನು ಜಾಂಬವ? ಹೌದು, ನಾನು ಈಶ್ವರನ ಭಕ್ತ ಆದರೆ ಏನಾಯಿತು ಕೇಳಿದರು ಜಾಂಬವರು. ಏನಿಲ್ಲ, ಉಮಾದೇವಿ ನನ್ನ ಮಗಳಲ್ವೋ, ಈಶ್ವರ ದೇವರ ಹೆಂಡತಿ. ನೀವು ಅವತ್ತು ಮದುವೆಗೆ ಬಂದಿದ್ದೀರಿ? ಹೌದೌದು. ಅಂಬಿಕೆ ಶಿವನಿಗೆ ಮದುವಾಗುವಾಗ ಜಾಂಬವರಿಗೆ 19 ವರ್ಷ ಅಂತ ಒಂದು ಕಡೆಯಲ್ಲಿ ಕವಿ ಹೇಳ್ತಾನೆ. ಹೌದು, ನಾನು ಗಿರಿಜಾ ಕಲ್ಯಾಣದಲ್ಲಿ ಇದ್ದೆ ಅಂತ ಜಾಂಬವರು ಹೇಳಿದರು. ನೀವೇ ಇದ್ದುಕೊಂಡು ನಿಮ್ಮ ನೇತೃತ್ವದಲ್ಲಿ ಗಿರಿಜಾ ಕಲ್ಯಾಣ ಆದ್ದು, ನನ್ನ ಮಗಳ ಮದುವೆ ಆದದ್ದು. ಈಗ ನೀವು ಹಿಮಾಲಯವನ್ನು ಕಿತ್ತು ಹೋಗುವುದಾ ಅಂತ ಅವಳು, ನಿನ್ನ ಶ್ರೇಷ್ಠತೆಗೆ ಅಪಕೀರ್ತಿ ಬರುವುದಿಲ್ವ ಜಾಂಬವರೇ? ಹೌದು ಅಂತ ಖಂಡಿತ ಜಾಂಬವರಿಗೆ ಆ ದೇವಿ ಪ್ರಾರ್ಥಿಸಿಕೊಳ್ಳುವಾಗ ಹಿಮವಂತನ ರಾಣಿಯನ್ನು ತಿರುಗಿ ನೋಡಿದ್ರಂತೆ. ತಪ್ಪಾಗುವುದಲ್ವೇ
ಶಂಕರನ ಮನಸ್ಸಿಗೆ ನೋವಾಗುವುದಿಲ್ವೋ? ಜಾಂಬವರಿಗೆ ಕಂಡಿತು. ಅಲ್ಲಿ ಬಿಟ್ಟಂತೆ, ಆಯಿತು ನೀವು ಹೋಗಿ ಬನ್ನಿ, ನೀವು ಹೇಳಿದಾಗೆ ಬೇಡ, ನಿಮಗೆ ನೋವಾಗುವ ಕೆಲಸ ಮಾಡೋದಿಲ್ಲ ನಾನು. ಹಾಗೆ ಮೇನಾದೇವಿಗೆ ಎರಡೂ ಕೈಗಳನ್ನು ಮುಗಿದು ಹಾಗೆ ಹಿಮಾಲಯದ ಸುತ್ತ ಬೆಟ್ಟವನ್ನು ಕಿತ್ತು ಹೊತ್ತು ಅವರು ಹೊರಟರು. ದೇವತೆಗಳು ಜಾಂಬವರನ್ನು ಹೊಗಳಿದರಂತೆ. ಏನು ವಯೋವೃದ್ಧರು, ಏನು ಜ್ಞಾನವೃದ್ಧರು, ಏನು ಆ ಪಾರ್ವತಿ ದೇವಿಯ ತಾಯಿ ಬಂದು ಪ್ರಾರ್ಥನೆ ಮಾಡುವಾಗ ಅವರ ಎಲ್ಲ ಸಿಟ್ಟು ಹೋಯಿತು. ಅವರು ಸಜ್ಜನರಾದರು, ವಿವೇಕಿಗಳಾದರು. ಹಾಗೆಂತ ಜಾಂಬವರ ಸಾಧನೆ ಸಣ್ಣದಲ್ಲ. ಅವರು ಹೇಗೆ ತಂದಿದ್ದಾರೆ ಬೆಟ್ಟಗಳನ್ನು ಕೇಳೋಣ. ಶಿರದೊಳೆದದ್ರಿಯನು ನಿಜ ಭುಜ ಶಿರವೆರಡರಲಿ ಶಿರವೆರಡರಲಿ ನಾಲ್ಕು ಕಂಕುಳಲೆರಡೆರಡು ಕರತಲದೊಳೊಂದೊಂದನು ನಿಜಾಂಗ್ರಿಯಲಿ ಎರಡೆರಡರನು ಉರುಳಿಸುತ್ತ ತಂದನು ಸುರರು ಸೈವೆರಗಾಗಿ ರಘುಭೂವರನು ವಿಸ್ಮಿತನಾಗೆ ನಳನೆಡೆಗ ಭುಜ ಭವಸೂನು ನಳಿನ ನೆಡೆಗೆ ಭುಜಸೂನು ಅಭುಜ ಭವಸೂನು. ಶಿರದೊಳು ಎಂಟದ್ರಿ, ತಲೆಯಲ್ಲಿ 8 ಬೆಟ್ಟಗಳನ್ನು ಒಂದರ ಮೇಲೊಂದು ಜಾಂಬವರು ಧರಿಸಿದ್ರೆ 8 ಬೆಟ್ಟಗಳನ್ನು. 2 ಹೆಗಲುಗಳಲ್ಲಿ 4 ಬೆಟ್ಟಗಳು, ಒಂದೊಂದು ಹೆಗಲಿನಲ್ಲಿ 2 ಬೆಟ್ಟಗಳಂತೆ ಜಾಂಬವರು. 2 ಕಂಕುಳದಲ್ಲಿ 2 ಬೆಟ್ಟಗಳನ್ನು ಇಳುಕಿಕೊಂಡ್ರು. ಒಂದೊಂದು ಕೈಯಲ್ಲಿ ಒಂದೊಂದು, ಕಾಲುಗಳಿಂದ 2 ಉರುಳಿಸುತ್ತಾ ಜಾಂಬವರು ಬರ್ತಾ ಇದ್ರಂತೆ. ಹೊತ್ತುಕೊಂಡು ಕಾಲಿನಲ್ಲಿ ಉರುಳಿಸುತ್ತಾ ಬರ್ತಾ ಇದ್ರಂತೆ. ಇದನ್ನು ಶ್ರೀರಾಮಚಂದ್ರಮ ನೋಡ್ತಾನೆ. ಮೂಗಿನಲ್ಲಿ ಬೆರಳಿಟ್ಟು ಬೆರಗಾಗಿ ನೋಡಿದನಂತೆ ರಾಮ. ಏನು ವಯೋವೃದ್ಧರಾದಂತಹ ಜಾಂಬವರ ರಾಮ ಸೇವೆ, ಈ ಸೇತು ಬಂಧನದಲ್ಲಿರುವ ಶ್ರದ್ಧೆ ಏನು ಅಂತ ನೋಡಿದರಂತೆ. ಇಂತಹ ಸಾಧನೆಯನ್ನು ಹಿಡ್ಕೊಂಡು ಅವರು ಬರ್ತಾರೆ. ದೇವತೆಗಳು ಅಚ್ಚರಿಗೊಂಡ್ರಂತೆ. ನಳ ಜಾಂಬವರನ್ನು ಎದುರುಗೊಂಡು ಅತ್ಯಂತ ಭಯಭಕ್ತಿಯಿಂದ, ಹಿರಿಯರವರು ವಯೋವೃದ್ಧರು ಜ್ಞಾನವೃದ್ಧರು, ಭಕ್ತಿಯಿಂದ ಜಾಂಬವರು ಹೊತ್ತು ತಂದಂತಹ ಬೆಟ್ಟಗಳನ್ನು ನಳ ತೆಕ್ಕೊಂಡನಂತೆ. ಸಮುದ್ರದ ಮಧ್ಯೆ ಹದವಾಗಿ ಇಟ್ಟನಂತೆ. ಎದುರು ಕಲ್ಲುಗಳ ಬೆಣೆಗಳನ್ನು ಕೊಟ್ಟರಂತೆ. ಸೇತುವೆ ಮುಂದಕ್ಕೆ 10 ಯೋಜನೆ ಸಿದ್ಧವಾಯಿತು ಅಂತ ಹೇಳ್ತಾರೆ. ಸ್ವಾಮಿ ಕಾರ್ಯದಲ್ಲಿ ಆಪ್ತಭೃತ್ಯನದ ಕೆಲಸದ ಅದ್ಭುತವಾದದ್ದು ಅಂತ ಹೇಳ್ತಾನೆ. ಹನುಮಂತ ಗರ್ಜಿಸಿ ಮೇರು ಪರ್ವತಕ್ಕೆ ನೆಗೆದ ಅಂತ ಕವಿ ಹೇಳ್ತಾನೆ. ದೇವತೆಗಳು ಹಿಗ್ಗಿನಿಂದ ಬಾರಿಸಿದ್ರಂತೆ. ಅತ್ಯಾನಂದದಿಂದ ಪರ್ವತವನ್ನು ಹನುಮಂತನೇ ಹೊತ್ತುಕೊಂಡು ಬರ್ತಾನೆ ಅಂತ ಕವಿ ವರ್ಣಿಸ್ತಾನೆ. 1,00,000 ಯೋಜನದ ಉದ್ದವಾದ ಪರ್ವತ, 1,00,000 ಯೋಜನದ ಅಗಲವಾದ ಪರ್ವತ. ಆ ಒಂದೊಂದು ಬ್ರಹ್ಮನ ಆಯುಸ್ಸು ಇರುವ ತನಕ ಅಸುರಾರಿಯಾದ ರಾಮನ ಕೀರ್ತಿ ಶಾಶ್ವತವಾಗುವುದು ಅಂತ ಹೇಳ್ತಾನೆ. ಅಂತಹ ಪರ್ವತಗಳನ್ನು ಎಲ್ಲರೂ ಅಭಿನಂದಿಸಿದ್ರಂತೆ. ಬ್ರಹ್ಮಲೋಕಕ್ಕೆ ಓಡಿ ಹೋದ್ರಂತೆ. ಹನುಮಂತನ ಸಾಧನೆಯನ್ನು ಕಂಡು ಬೆಟ್ಟವನ್ನು ತಬ್ಬಿದನಂತೆ. ಆರ್ಭಟಿಸುತ್ತಾ ಮುರಿಯುವಂತೆ ಬೆಟ್ಟವನ್ನು ಅಲ್ಲಾಡಿಸಿದನಂತೆ. ಈ ಬ್ರಹ್ಮಾಂಡ ಹೆದರಿತು. ಇತ್ತ ಬ್ರಹ್ಮ ಅಲ್ಲಾಡಿ ಸಿಂಹಾಸನದ ಮೇಲೆ ಮುದುಡಿಕೊಂಡು ಬಿದ್ದನಂತೆ. ಹನುಮಂತನ ಸಾಧನೆ ಕಂಡು ಏನು ಪ್ರಳಯವೋ ಇದು, ಅಥವಾ ಬ್ರಹ್ಮನು ಪರಿಶುದ್ಧ ದಿವ್ಯ ಜ್ಞಾನದಿಂದ ವಿಷಯ ತಿಳ್ಕೊಂಡಿದ್ದಾನೆ. ಶ್ರೀನಿವಾಸನ ಮಾನವನ ಲೀಲೆ, ನಾಟಕದ ಮಹಿಮೆ, ಈ ವಾನರರಿಗೆ ಪರಾಕ್ರಮ ಎಲ್ಲಿಂದ ಬಂತು ಅಂತ ಬ್ರಹ್ಮ ಕೆಳಕ್ಕೆ ಇಳಿದು ಬಂದನಂತೆ. ಹನುಮಂತನ ಸಾಧನೆ ಕಂಡು ಇಡೀ ಬ್ರಹ್ಮಾಂಡಕ್ಕೆ ಕೈಕೊಟ್ಟಿದ್ದಾನೆ ಹನುಮಂತ. ಹಾಗೆ ಬ್ರಹ್ಮದೇವರು ಕಂಡನು ಪವಮಾನ ಸುತನನ್ನು ಅಂತ ಹೇಳ್ತಾರೆ. ಕಂಡನಿ ಪವಮಾನ ತನು ಜನದರವದಿನೇನು ಪವಮಾನ ತನು ಜನದಂಡಿಸರವದಿದೇನು ಇದೇನಿದೇನು ದಂಡ ಮರುಳನೋ ಮೂರ್ಖನೋ ಮರ್ಕಟರ ಕಟಕದಲ್ಲಿ ಚಂಡಕರವಂತಾಧಿಪನ ಹಗೆಗೊಂಡವನು ಮೇಣ್ ಸೇವಕನು ಕೈಕೊಂಡ ಕೆಲಸವಿದೀನು ಹೇಳದ ಕೀಳ್ವಿಭಾವಿಂದ ಕಂಡನು. ಬ್ರಹ್ಮದೇವರೇ ಹನುಮಂತನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಬೇರೆ ಯಾರು ತಡೆದರೂ ಹನುಮಂತ ನಿಲ್ಲುವವಲ್ಲ. ಒಂದು ರಾಮದೇವರು ತಡಿಬೇಕು, ಅಥವಾ ಪಕ್ಷದ ನಾಯಕನಾದ ಸುಗ್ರೀವ ತಡಿಬೇಕು, ವಯೋವೃದ್ಧರಾದಂತಹ ಜಾಂಬವರು ಪ್ರಶ್ನಿಸಬೇಕು. ಅದು ಬಿಟ್ಟರೆ ಅಲ್ಲದಿದ್ದರೆ ಲಕ್ಷ್ಮಣ ದೇವರು.
ಬ್ರಹ್ಮದೇವರೇ ಪ್ರತ್ಯಕ್ಷನಾದನಂತೆ. ಇದೇನು ಏನಿದೇನು ವಾನರ ಸೈನ್ಯದಲ್ಲಿ ನೀನು ಮರುಳನೋ ಮೂರ್ಖನೋ ಕೇಳ್ತಾನೆ. ಯಾಕಂದರೆ ಮಹಾವಿವೇಕಿ ಮಹಾಜ್ಞಾನಿ, ನೀನು ಮರುಳನಾಗಿ ಮಾಡಿದೆಯಲ್ಲ, ಮೂರ್ಖನಾಗಿ. ಸೂರ್ಯ ವಂಶದ ಅರಸನ ಶತ್ರುವೋ ಅಲ್ಲ, ನೀನು ಸೇವಕನೋ, ನೀನು ಏನು ರಾಮಪಾಳ್ಯದಲ್ಲಿ, ನೀನು ಏನು, ನೀನು ಕೈಗೊಂಡ ಕೆಲಸ ಏನು, ಅದನ್ನು ನಾವು ಕೇಳ್ತೇವೆ ಅಂತ ಬ್ರಹ್ಮ ಹೇಳುವಾಗ ನೀವು ಕೇಳಿ ಏನನ್ನು ಮಾಡುವುದಿದೆ? ಕೇಳದೇ ಇದ್ದರೂ ನಾವು ಹೇಳಿ ಏನು ಮಾಡಲಿಕ್ಕಿಲ್ಲ. ನಮಗಾಗಬೇಕಾದ್ದು ಸೇತು ಬಂಧನ, ನಮಗಾಗಬೇಕಾದ್ದು ರಾಮ ಸೇವೆ, ಅದು ಬಿಟ್ಟರೆ ಮತ್ತೊಂದಿಲ್ಲ. ನಾವು ಹೇಗೆ ಸೇವೆ ಸಲ್ಲಿಸುವುದು ಅದನ್ನು ಕೇಳಿ ನಿಮಗೆ ಎಂತ ಮಾಡಲಿಕ್ಕುಂಟು? ನಾವು ರಾಮ ಸೇವೆಯಲ್ಲಿ ನಿರತರಾಗಿದ್ದೇವೆ, ಅದು ನಿಮಗೆ ಅಗತ್ಯ ಇಲ್ಲ ಹೇಳ್ತಾನೆ ಆ ಬ್ರಹ್ಮನ ಹತ್ರ. ಆ ಕಾರಣದಿಂದ ನಮ್ಮನ್ನು ಕುರಿತು ಅತಿಶಯವಾಗಿ ಏಕೆ ನುಡಿಯುತ್ತೀರಿ? ಹೀಗೆ ನೀವು ನಿಮ್ಮ ಕೆಲಸ ನೋಡಿ, ನೀವು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರೇ ನಿಮಗೆ ಇಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳ್ತಾನೆ. ಬ್ರಹ್ಮನ ಮಾತುಗಳನ್ನು ಲಕ್ಷಿಸದೆ ಭೃತ್ಯರ ಪ್ರಭು ಹನುಮಂತ ಬೆಟ್ಟವನ್ನು ಹಿಡಿದು ಅಲ್ಲಾಡಿಸಿದಂತೆ. ಅಂದರೆ ರಾಮ ಸೇವಕರ ಪ್ರಭು ಅಂದರೆ ಸ್ವಯಂ ಸೇವಕರ ನಾಯಕ, ಭೃತ್ಯ ಪ್ರಭು ಅಂತ ಹೇಳ್ತಾನೆ. ಸೇವೆಯಲ್ಲಿ ನಿರತನಾದ ಮಹಾಸೇವಕ ಇವ ಅಂತವ. ನೀನು ಚಂಚಲ ಸ್ವಭಾವದ ಹುಡುಗನೆಂಬುದು ನಿಜ. ಈ ಪರ್ವತವನ್ನು ಕಿತ್ತರೆ ಸ್ವರ್ಗ ಮರ್ತ್ಯ ಪಾತಾಳ ಜಗತ್ತು ಪ್ರಾಣವನ್ನು ಕಳ್ಕೊಂಡಾಗ್ತದೆ. ಇದು ಜಗತ್ತಿಗೆ ಪ್ರಾಣ ಸದೃಶವಾದದ್ದು. ಜಗತ್ತಿನ ಸ್ಥಿತಿಯನ್ನು, ಸ್ಥಾಣುವಿನ ಏನು ಇದರ ಲಯ ತಪ್ಪಿ ಹೋಗ್ತದೆ, ಭೂಮಂಡಲದ ಲಯ ತಪ್ಪಿ ಹೋಗ್ತದೆ, ಬ್ರಹ್ಮಾಂಡದ ಲಯ ತಪ್ಪಿ ಹೋಗ್ತದೆ. ಈ ಬ್ರಹ್ಮಾಂಡದ ಲಯ ಇರಬೇಕು ಅಂತಾದರೆ ಇಂತಹ ಬೆಟ್ಟಗಳು ಬೇಕು. ಲಯ ಅಂದರೆ ನಿಯಂತ್ರಣ ಅಂತ ಅರ್ಥ. ಆ ನಿಯಂತ್ರಣ ತಪ್ಪಿ ಹೋಗ್ತದೆ. ಆದ ಕಾರಣ ವಿವಿಧ ಲೋಕಗಳನ್ನು ಬಂಧಿಸಿದ ಮೂಲ ಸ್ತಂಭ ಇದು. ಒಂದು ಯಾವುದೇ ಒಂದು ಕಟ್ಟಡಕ್ಕೆ ಒಂದು ಆಧಾರ ಅಂತ ಇರ್ತದೆ. ಉದಾಹರಣೆಗೆ ನಾವು ಯಕ್ಷಗಾನ ಮೇಳದಲ್ಲಿ, ಇದು ನಿಮ್ಮ ಗಮನಕ್ಕೆ, ಒಂದು ತಾತ್ಕಾಲಿಕವಾದಂತಹ ಡೇರೆಯನ್ನು ಹಾಕ್ತಾರೆ. ನಾವು ಅದನ್ನು ಟೆಂಟ್ ಹಾಕೋದು ಅಂತ ಹೇಳುವಂಥದ್ದು. ಹೀಗೆ ಅದನ್ನು ಹಗ್ಗದಿಂದ ಎಳೆದು ಒಂದು ಕಡೆಯಲ್ಲಿ ಒಂದು ಕುಟ್ಟಿ ಹಾಕ್ತಾರೆ, ಅದನ್ನು ಎಳೆದು ಕಟ್ತಾರೆ. ಅದಕ್ಕೆ ಒಂದು ಕಂಬ ಇರ್ತದೆ, ಅದಕ್ಕೆ ಗಜಕಂಬ ಅಂತ ಹೆಸರು. ಎಲ್ಲಿಯಾದರೂ ಆ ಕಂಬ ಅಲ್ಲಾಡಿತು, ಆ ಹಗ್ಗ ತುಂಡಾಯಿತು ಅಂತಂದರೆ ಇಡೀ ಡೇರೆ ಬಿದ್ದು ಹೋಗ್ತಾರೆ. ಒಳಗಿರುವಂತಹ ಸಹಸ್ರಾರು ಮಂದಿ ಕಲಾವಿದರು ಎಲ್ಲರೂ ಆಗ್ತದೆ. ಅದು ಇಡೀ ಆ ಒಂದು ಗಜಕಂಬದಲ್ಲಿ ಆಧರಿಸಿ ನಿಂತಿರುವಂತಹದ್ದು. ಅದಕ್ಕೆ ತುಂಬ ತಾಂತ್ರಿಕವಾಗಿ ಮತ್ತು ಅದಕ್ಕೆ ಚಮತ್ಕಾರ ಬೇಕು ಅದನ್ನು ಹಾಕುವವರಿಗೆ. ಅವರು ನಿತ್ಯ ಅದೇ ಕೆಲಸಗಾರರು. ಅದೇ ರೀತಿ ಇದೊಂದು ಉದಾಹರಣೆ ನಾನು ಗಮನಕ್ಕೆ ತಂದದ್ದು. ಜಗತ್ತಿನ ಎಲ್ಲ ಒಂದು ಲಯ ಏನು, ಅದರ ನಿಯಂತ್ರಣ ಏನು ಅಂತ ಕೇಳಿದರೆ ಅದು ಮೂಲ ಸ್ತಂಭ, ನೀನು ಕೈಕೊಟ್ಟಂತಹ ಮಹಾಗಿರಿ ಅಂತ ಬ್ರಹ್ಮದೇವರು ಹೇಳಿದ್ರಂತೆ. ಆ ಕಾರಣ ಆ ಗಿರಿಯನ್ನು ನೀನು ಮುಟ್ಟುವುದಲ್ಲ ಅಂತ ಹೇಳ್ತಾನೆ. ಅದು ಕಿತ್ತರೆ ಏನಾಗ್ತದೆ ಅಂತ ಬ್ರಹ್ಮದೇವರು ಹೇಳ್ತಾನೆ, ಕೇಳೋಣ. ಗಿರಿಗಿದನು ಕೀಳಲ್ಕಿದೆಲ್ಲಿಯ ಶರದಿಗಿ ನೀ ತಾನೆಲ್ಲಿದಿಟ ನಿಮ್ಮರಸನಾವೆಡೆ ಲಂಕೆ ಎತ್ತಣದೆಲ್ಲಿ ಜನಕ ಸುತೆ ಅರಿಗಳಾರ ವಿಚಾರ ನಿಲ್ಲನು ಹೊರೆದುಕೊಂಡಿದೆ ಮೊದಲು ಗೆಟ್ಟಿಗ ಹಠದ ಕಾಮನೆ ಲಬ್ಧಿಗನು ಮತಿ ಬರಡ ಹೋಗೆಂದ ಗಿರಿಗಿದನು ಕೀಳಲ್ಕಿದೆಲ್ಲಿಯ ಶರದಿ ನೀ ತಾನೆಲ್ಲಿದಿಟಗ ಅಯ್ಯ ನೀನು ಮಹಾಮೇರು ಪರ್ವತಕ್ಕೆ ಕೈ ಹಾಕಿದ್ದಿ ಹನುಮಂತ. ಅದಕ್ಕಿಂತ ದೊಡ್ಡದು ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಈ ಮೇರು ಪರ್ವತವನ್ನು ಕಿತ್ತರೆ ಇನ್ನೆಲ್ಲಿಯ ಸಮುದ್ರ, ನಾವೆಲ್ಲಿ ಉಳಿಯುತ್ತೇವೆ? ನಾವು ಯಾರೂ ಉಳಿಯುವುದಿಲ್ಲ. ಪ್ರಪಂಚದ ಅಸ್ತಿತ್ವವೇ ಕಳಚಿ ಬೀಳ್ತದೆ, ಪ್ರಪಂಚದ ಲಯ ತಪ್ಪಿ ಹೋಗ್ತದೆ ಅಂತ ಬ್ರಹ್ಮದೇವರು ಹೇಳ್ತಾನೆ. ಕೂಡುದು ನಿಮ್ಮ ಒಡೆಯನಲ್ಲಿ, ಲಂಕೆಯಲ್ಲಿ, ಜಾನಕಿಯಲ್ಲಿ ಶತ್ರುಗಳು ಯಾರು ಏನು, ಇದು ವಿಚಾರವೇ ಇಲ್ಲ. ಪ್ರಪಂಚದಲ್ಲಿ ಯಾರೂ ಇಲ್ಲ, ಸರ್ವನಾಶ ಆಗಿ ಹೋಗ್ತದೆ. ಬಂಡವಾಳವನ್ನು ಕಳೆದುಕೊಂಡ ವ್ಯಾಪಾರಿ ಲಾಭವನ್ನು ಕಾಣುವವನೇ. ಹಾಗಾದರೆ ಮುಂದೆ ಏನು ನೀವು ಯುದ್ಧವನ್ನು ಹೇಳ್ತೀರೋ, ಶಾಂತಿಯನ್ನು ಹೇಳ್ತೀರೋ, ಅದಕ್ಕೆ ಇದು ಆಧಾರ, ಮೇರು. ಇದನ್ನು ಕಳಚಿದ್ರೆ ಯುದ್ಧವೂ ಇಲ್ಲ, ಯಾವುದೂ ಇಲ್ಲ, ಯಾರೂ ಇಲ್ಲ, ನಾನು ಇಲ್ಲ, ನೀನೂ ಇಲ್ಲ, ರಾಮನೂ ಇಲ್ಲ, ಸೀತೆಯೂ ಇಲ್ಲ, ರಾವಣನೂ ಇಲ್ಲ, ಸರ್ವನಾಶ ಆಗಿ ಹೋಗ್ತದೆ.
ಬುದ್ಧಿಹೀನ ಅಂತ ಬ್ರಹ್ಮ ಹೇಳ್ತಾನೆ. ಇಷ್ಟನ್ನೇ ನಿಮ್ಮ ತಿಳುವಳಿಕೆ, ನಿಮಗೆ ವಿಶೇಷ ಮಾಹಿತಿ ಗೊತ್ತು ಎಂದು ಇಷ್ಟು ದಿವಸ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೆವು, ನಾವು ತಿಳ್ಕೊಂಡಿದ್ದೆವು. ಈ ಮೇರು ಪರ್ವತ ಹೇಗೋ ಹಾಗೆ ಈ ನನ್ನ ಬಾಲದಿಂದ ಸಮಸ್ತ ಲೋಕಗಳನ್ನು ಈಶ್ವರನು ಕಣ್ಣು ತೆರೆಯುವವರೆಗೆ ಹಿಡಿದು ನಿಲ್ಲಿಸ್ತೇನೆ ಹೇಳ್ತಾನವ. ನೀವು ಹೆದರಬೇಡಿ, ಆ ಕೆಲಸ ಮಾಡ್ತೇನೆ, ನನ್ನ ಬಾಲ ಸಾಕು, ಈ ಮೇರುವನ್ನು ಹಿಡಿದು ನಿಲ್ಲಿಸಿಕೊಳ್ಳಿ. ಹನುಮಂತ ಹೇಳ್ತಾನೆ, ನನಗಷ್ಟು ಶಕ್ತಿ ಉಂಟು, ನನ್ನ ಬಾಲಕ್ಕಷ್ಟು ಶಕ್ತಿ ಉಂಟು ಎಂದ ಹನುಮಂತ. ಇಲ್ಲಿ ನಮ್ಮ ಬಾಲವನ್ನು ನಿಲ್ಲಿಸಿ ರಾಮನ ಸೇವೆಗೆ ಅಲ್ಲಿ ನಾವು ನಿಲ್ಲುವೆವು, ಇದರ ಮೇಲೆ ನೀವು ಏನು ಹೇಳ್ತೀರಿ? ಹನುಮಂತ ಹೇಳಿದ, ಬ್ರಹ್ಮದೇವರೇ, ಈ ಕಥೆ ಎಲ್ಲ ನನಗೆ ಹೇಳಬೇಡ. ನನ್ನ ಬಾಲವನ್ನು ಬೆಳೆಸಿ ಬಾಲವನ್ನು ಮೇರುವಿಗೆ ಸುತ್ತಿ ಅಲ್ಲಾಡದಂತೆ ನಾನು ಇದ್ದ ಹಾಗೆ ನಾನು ರಾಮ ಸೇವಾ ನಿರತನಾದೇನು. ಆ ದಕ್ಷಿಣ ಸಮುದ್ರದ ತೀರದಲ್ಲಿ ರಾಮ ಸೇವೆ ಮಾಡ್ತಾ ಇರ್ತೇನೆ, ಹೀಗೆ ಹೇಳ್ತಾನೆ ಅವ. ಸೀತಾರಾಮನ ಕಿಂಕರನ ಹೊಟ್ಟೆಯ ಮೇಲೆ ದೈನ್ಯ ಭಾವದಿಂದ ಬ್ರಹ್ಮದೇವರು 4 ಕಿರೀಟವನ್ನು ಚಾಚಿದ್ರಂತೆ. ಇಲ್ಲ, ನಾನು ಎಂತ ಹೇಳಿದ್ರು ಈ ರಾಮಸೇವಕರ ಮುಂದೆ ನಡೆಯುವುದಿಲ್ಲ. ಇವರ ಶ್ರದ್ಧೆ, ಇವರ ಪ್ರಾಮಾಣಿಕತನ, ಇವರ ಸ್ವಯಂ ಸೇವಕತನ, ಇವರ ಕರ್ತೃತ್ವ, ಇವರು ಯಾರು ಹೇಳಿದ್ರು ಕೇಳುವುದಿಲ್ಲ ಅಂತ ಚತುರ್ಮುಖನಾದಂತಹ ಬ್ರಹ್ಮ ಹನುಮಂತನ ಮುಂದೆ ಶಿರ ಚಾಚಿದನಂತೆ. ಏನು ಹೇಳ್ತಾನೆ ಕೇಳೋಣ. ಹನುಮ ಕೇಳಿ ಕಲ್ಪದ ವಿರಂಜನೆಗೆ ಕರ್ತೃಗಳಾವು ಮುಂದಣ ನೆನಹು ನಿಲ್ನದು ನಿನ್ನ ರಾಜಸತನದುಳ್ಳು ಒಲಿದಂತೆ ಅನುಕರಿಸು ನಿನ್ನೀ ಪ್ರತಿಜ್ಞೆಯ ಅನುಕರಿಸು ನಿನ್ನೀ ಪ್ರತಿಜ್ಞೆಯ ಅನುಸರಿಸು ಪುರುಷಾರ್ಥವಿದು ನೀ ನನಗೆ ಮಾಡುವಲೇಸಿದೀಗೆನು ತಪ್ಪಿದನು ಕಪಿಯ ಹನುಮ 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 ಬ್ರಹ್ಮದೇವರೇ ಬ್ರಹ್ಮಚಾರಿಯ ಮುಂದೆ ತಲೆ ಚಾಚಿದರು. ಹನುಮಂತನ ಧೀಶಕ್ತಿ, ಹನುಮಂತನ ರಾಮಭಕ್ತಿ, ಹನುಮಂತನ ಕರ್ತೃತ್ವ, ಕಾರ್ಯಶ್ರದ್ಧೆ ಅಪೂರ್ವವಾದದ್ದು. ಅದರ 2 ಮಾತಿಲ್ಲ, ನಿಂದಿಸಲಿಕ್ಕಿಲ್ಲ. ಅಂತಹ ಶ್ರದ್ಧಾವಂತ ಹನುಮಂತ. ಅಂದರೆ ರಾಮ ಕಾರ್ಯದಲ್ಲಿ ತೊಡಗಿಸುವಾಗ ಯಾರು ಬಂದು ಹೇಳಿದರು ರಾಮ ಕೇಳುವ, ಹನುಮಂತ ಕೇಳುವವನಲ್ಲ. ಇಲ್ಲ, ಇವನನ್ನು ಒಪ್ಪುವುದಿಲ್ಲ ಇವ, ಹಾಗೆಂತ ಮೇರುವನ್ನು ಕಿತ್ತ ಜಗತ್ತು ಒಳೆಯುವುದಿಲ್ಲ. ಅವ ಬ್ರಹ್ಮದೇವರು ತನ್ನ 4 ಕಿರೀಟಗಳನ್ನು ಹನುಮಂತನ ಉದರದ ಮುಂದೆ ತಂದು ತಲೆ ಬಾಗಿದ್ರಂತೆ, ಕೈ ಮುಗಿದ್ರಂತೆ ಬ್ರಹ್ಮದೇವರು ಹನುಮಂತನಿಗೆ. ಹನುಮಂತ, ಈ ಯುಗ ಪ್ರಕಾಶಕ್ಕೆ ನಾವು ಸೃಷ್ಟಿಕರ್ತರು. ನಾ ದೊಡ್ಡ ಜನ ಅಲ್ಲ ಹನುಮಂತ, ಆದರೆ ನಾ ಸೃಷ್ಟಿಕರ್ತ. ನನ್ನ ಹೊಣೆ ದೊಡ್ಡದು, ವ್ಯಕ್ತಿ ದೊಡ್ಡದಲ್ಲ, ನಾನು ಹೊಣೆ ದೊಡ್ಡದು ನಂದು. ಆ ಕಾರಣದಿಂದ ಮುಂದಿನ ಆಲೋಚನೆ ನಿನಗೆ ಬಿಟ್ಟದ್ದು, ನಿನ್ನ ರಜೋಗುಣಕ್ಕೆ ಅನುಸಾರ ಇಷ್ಟ ಬಂದಾಗ ಮಾಡು. ಆದರೆ ನಾನು ಈ ಯುಗ ಧರ್ಮದಲ್ಲಿ ಈ ಕಾಲಕ್ಕೆ ನಾನು ಸೃಷ್ಟಿಕರ್ತನಿದ್ದೇನೆ. ನನಗೆ ಹೊಣೆ ಇದು. ಜಗತ್ತಿನ ಸೃಷ್ಟಿ, ಇದರ ರಹಸ್ಯ, ಇದರ ಗುಣ, ಇದರ ಮೌಲ್ಯ, ಇದರ ಆಗುಹೋಗುಗಳನ್ನು ಕಾಯ್ದುಕೊಳ್ಳಬೇಕಾದ ಹೊಣೆ ಉಂಟು ಪುಣ್ಯಾತ್ಮ ನನಗೆ. ಮತ್ತೆ ನಿನಗೆ ಬಿಟ್ಟದ್ದು, ನೀ ಎಂತ ಬೇಕಿರು ಮಾಡ್ತಾನೆ ಹೇಳೋದು. ನೀನು ವಿವೇಕಿ ಇದ್ದಿ, ನಿನ್ನ ರಜೋಗುಣದ ಮುಂದೆ ನಾನು ಏನು ಹೇಳುವುದಿಲ್ಲ, ಆದರೆ ನನ್ನ ಹೊಣೆ ಇದು ಅಂತ ಹೇಳ್ತಾನೆ. ನಿನ್ನ ಪ್ರತಿಜ್ಞೆ ನೆರವೇರಿಸು. ನೀನು ರಾಮ ಸೇವೆ, ಬೆಟ್ಟ ಕೊಂಡೋಗೋದಿದ್ರೆ ಕೊಂಡೋಗು, ಬಿಡುವುದಿದ್ರೆ ಬಿಡು ಹೇಳ್ತಾನೆ. ನೀನು ನನಗೆ ಮಾಡುವ ಒಳ್ಳೆಯ ಕಾರ್ಯ ಯಾವುದು? ಇದೇ ಪುರುಷಾರ್ಥ, ನನಗೆ ಉಪಕಾರ ಮಾಡುವಂಥದ್ದು, ನಾನು ಹೇಳಿದ್ದನ್ನು ಕೇಳುವುದು. ಹನುಮಂತನನ್ನು ಅಪ್ಪಿಕೊಂಡನಂತೆ ಬ್ರಹ್ಮದೇವ, ಅಪ್ಪಿಕೊಂಡ. ಬೇರೆಲ್ಲ ನಿನಗೆ ಬಿಟ್ಟದ್ದು, ನಾನು ನನ್ನ ಕೆಲಸ ಮಾಡೋದು. ನೀನು ವಿವೇಕಿ ಇದ್ದಿ, ಹಾಗಿದ್ದರೆ ಈ ಸಲಕ್ಕೆ ನಿಮ್ಮ ಅಪ್ಪಣೆಯನ್ನು ಗೌರವಿಸ್ತೇನೆ ಅಂತ ಹೇಳಿದ ಹನುಮಂತ. ಹನುಮಂತನ ಗುಣ ಅದು. ಇಲ್ಲ ಇಲ್ಲ, ಬ್ರಹ್ಮದೇವರೇ ಬಾಗಿದ್ದು, ಬ್ರಹ್ಮದೇವರ ಅಪ್ಪುಗೆಗೆ ಅದಕ್ಕಿಂತ ದೊಡ್ಡದು ಏನುಂಟು ಹನುಮಂತನಿಗೆ? ಇಲ್ಲ ಇಲ್ಲ, ನಾನು ಮೇರುವನ್ನು ಕೀಳುವ ಕೆಲಸ ಕೈ ಬಿಟ್ಟೆ. ತಾವು ಹೇಳಿದಾಗೆ ನಾನು ಕೇಳ್ತೇನೆ, ನಿಮ್ಮ ಅಪ್ಪಣೆಯನ್ನು ಗೌರವಿಸ್ತೇನೆ. ದಯವಿಟ್ಟು ತೆರಳಿ, ನಿಮ್ಮೊಡನೆ ಚರ್ಚೆ, ನಿಮ್ಮೊಡನೆ ನೀವು ನನಗೆ ತಂದೆಯ ಸ್ಥಾನದಲ್ಲಿ, ನಿಮ್ಮನ್ನು ಯಾಕೆ ನಾನು ಚರ್ಚೆ ಮಾಡೋದು, ವಿಮರ್ಶೆ ಮಾಡೋದು? ಕೊಡುವುದು ಅಂದರೆ ದೇವರನ್ನು, ಗುರುಗಳನ್ನು, ಹಿರಿಯರನ್ನು ನಾವು ವಿಮರ್ಶೆ ಮಾಡುವುದಕ್ಕಿರುವುದಲ್ಲ, ಚರ್ಚಿಸುವುದಕ್ಕಿರುವುದಲ್ಲ. ತಾಯಿ ತಂದೆಯರನ್ನು, ಗುರುಗಳನ್ನು, ಹಿರಿಯರನ್ನು
ನಾವು ಕಿರಿಯರು ವಿಮರ್ಶೆ ಮಾಡುವುದಕ್ಕಿಲ್ಲ, ವಿಮರ್ಶೆ ಮಾಡುವ ಹಕ್ಕನ್ನು ಕಿರಿಯರಿಗೆ ಯಾರು ಕೊಡಲಿಲ್ಲ. ಹಾಗೆ ಹನುಮಂತ ಹೇಳ್ತಾನೆ, ನಿಮ್ಮನ್ನು ವಿಮರ್ಶಿಸುವುದಿಲ್ಲ ನಾನು ರಾಮಭಕ್ತನಿದ್ದಾನೆ, ರಾಮಸೇವಕನಿದ್ದೇನೆ, ನಿಮಗೆ ತೊಂದರೆ ಮಾಡುವುದಿಲ್ಲ. ಎತ್ತಿನ ಮೇರುವನ್ನು ಪಕ್ಕಕ್ಕೆ ವಾಲದಂತೆ ಯಥಾಸ್ಥಾನದಲ್ಲಿ ನೆಲೆಗೊಳಿಸ್ತಾನೆ ಹನುಮಂತ. ಹಾಗೆ ಆ ಮೇರುವಿಕೆ ಶಿಖರಪ್ರಾಯವಾಗಿದ್ದಂತಹ ರತ್ನಪ್ರಾಯವಾದಂತಹ ಚಿನ್ನದ ಶಿಖರ ಇದ್ದಂತಹ ಮಹಾ ಮತ್ತೊಂದು ಮೇರುವನ್ನು ಹನುಮಂತ ಕಿತ್ತುಕೊಂಡು ತರ್ತಾವಂತೆ, ನೋಡೋಣ. ಆ ಗಿರಿಯ ಬೆಂಬಳಿಯ ನಳಕೈಲಾಗಿನಲಿ ಸಂಧಿಸಿದ ನಿಮ್ಮೈದಾಗಿನಲಿ ಭಟರಿತ್ತ ಬಲುಕುಲ ಪರ್ವತಂಗಳಲ್ಲಿ ಆ ಗಗನದಿಳಿದು ಸೇತುವ ಸಾಗಿಸಿದ ನಳಬಡಿಕೆಯಲಿ ಶತಯಾಗವರ್ಧಕಿ ವಿಶ್ವಕರ್ಮನನೇಕ ರಚನೆಯಲಿ ಆ ಹನುಮಂತ ತಂದಂತಹ ಸೇತುವೆಗೆ ತಂದಂತಹ ಬೆಟ್ಟ ಏನುಂಟು ಅದನ್ನು ತಂದಿರಿಸಿದಲ್ಲಿಗೆ ಸುವೇಲಕ್ಕೆ ಹತ್ತಿರವಾಗಿ ನಿಂತಿತ್ತದು. ಅಲ್ಲಿಗೆ ಹೆಸರು ಸುವೇಲ ಅಂತ, ಸೇತುವೆಯ ಕೊನೆಯ ಭಾಗ ಅದು. ಎಲ್ಲಿ ದಕ್ಷಿಣ ಸಮುದ್ರ ತೀರದಿಂದ ಆರಂಭ ಮಾಡಿದಾರ ಅದು ಕೊನೆಯ ಭಾಗ. ಅಲ್ಲಿಗೆ ಸೇತು ಬಂಧನದ ಕಾರ್ಯ ಪೂರ್ಣವಾಯಿತು ಅಂತ ಕವಿ ಹೇಳ್ತಾನೆ. ಇನ್ನು ಅನೇಕ ಕಪಿಗಳು ತಮ್ಮ ತಮ್ಮದ ಕೊಡುಗೆಯನ್ನು 77 ಕೋಟಿ 18 ಅರ್ಬುದ ಸಿಂಗಳೀಕ ಬಲ್ಲೂಕ ಹಾಗೂ ಅಳಿಲುಗಳು, ಅದು ವಾಲ್ಮೀಕಿಯ ತೊರವೇ ಅಲ್ಲ, ಬೇರೆ ಆನಂದಾದಿ ರಾಮಾಯಣಗಳಲ್ಲಿ ಅಳಿಲುಗಳು ಸೇವೆ ಮಾಡಿದ್ದಾವೆ ಅಂತ. ಅವು ನೀರಿನಲ್ಲಿ ಮುಳುಗುವುದು, ಮೈ ಒದ್ದೆ ಮಾಡಿ ಹೊಯ್ಗೆಯಲ್ಲಿ, ಸೈಕತದಲ್ಲಿ, ಮರಳಿನಲ್ಲಿ ಹೊರಳಾಡುವುದು, ಸೇತುವೆಗೆ ತಂದು ಮೈಯನ್ನು ಕೊಡುವುದು. ಸಾಮಾನ್ಯ ಅಳಿಲು ರಾಮ ಸೇವೆಯಲ್ಲಿ ನಿರತವಾಗಿದೆ. ಸಂತೋಷದಿಂದ ರಾಮ ಅಳಿಲಿನ ಬೆನ್ನ ಮೇಲೆ ತನ್ನ 3 ಬೆರಳನ್ನು ಆಡಿಸಿದ್ರಂತೆ. ಅದು ಶಾಶ್ವತವಾಗಿ ಅಳಿಲಿನ ಪರಂಪರೆಯಲ್ಲಿ ಆ 3 ಗೆರೆಗಳು ಇದೆ. ಅದು ಎದೆಯಲ್ಲಿ ಧೈರ್ಯ, ಭುಜದಲ್ಲಿ ಶೌರ್ಯ, ಮನಸ್ಸಿನಲ್ಲಿ ಸ್ಥೈರ್ಯ, ಈ ತ್ರಿಕರಣದ ಸಂಕೇತವಾಗಿ ಅಳಿಲಿಗೆ ರಾಮಾನುಗ್ರಹ ಆಗಿದೆ ಅಂತ ಅನ್ಯ ರಾಮಾಯಣಗಳಲ್ಲಿ ಉಲ್ಲೇಖ ಇದೆ. ಹಾಗೆ ಆಕಾಶದಿಂದ ವಿಶ್ವಕರ್ಮನೇ ಬಂದು ಸೇತುವೆಯನ್ನೆಲ್ಲ ಸ್ಪರ್ಶಿಸಿ ಸೇತುವೆಯ ಭದ್ರತೆಯನ್ನು ಅನುಗ್ರಹ ಮಾಡಿದ ಅಂತ ತೊರವೆ ವೈಭವೀಕರಿಸಿದ್ದಾನೆ. ಇಲ್ಲಿ ವಾಲ್ಮೀಕಿಗಳು ಅಂತಹ ವೈಭವೀಕರಣ, ರಾಮನ ದೇವತ್ವವನ್ನೆಲ್ಲ ಪ್ರಕಟಿಸಿದ್ದು ಕಡಿಮೆ. ವಾಲ್ಮೀಕಿಗಳು ಸಹಜವಾಗಿ ಸಾಕ್ತಾರೆ. ತೊರವೆ ನರಹರಿಯ ಭಕ್ತ ವೈಭವೀಕರಿಸಾಗುತ್ತಾನೆ. ಹೀಗೆ ಸಾಗರವು ಸೇತುವೆಯನ್ನು ತಲೆಯ ಮೇಲೆ ಧರಿಸಿತು ಅಂತ ಹೇಳ್ತಾನೆ. ಅದು ಹೇಗಿತ್ತು ಅಂತ ಕೇಳಿದರೆ ಭೂಮಿದೇವಿಯ ಬೈತಲೆಯಂತೆ ಕಾಣುತ್ತಿತ್ತು ಅಂತ ವಾಲ್ಮೀಕಿಗಳು ಬಹಳ ಚಂದ ಹೇಳ್ತಾರೆ. ಸ್ವಾತಿ ಪಥ ಅಂತ ಒಂದಿದೆ ಆಕಾಶದಲ್ಲಿ, ಅಥವಾ ಛಾಯಾಪಥ ಅಂತ ಹೇಳ್ತೇವೆ. ಅದಕ್ಕೆ ಆಕಾಶ ಮಾರ್ಗ ಅಂತ ಹೆಸರು. ಉದಾಹರಣೆಗೆ ವಿಮಾನಗಳು ಆಕಾಶದಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವುದಕ್ಕೆ ಅದಕ್ಕೊಂದು ಪಥ ಉಂಟು. ಅದು ಇಷ್ಟ ಬಂದಾಗ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಬೇರೆ ವಿಮಾನಗಳು ತಾಗಬಹುದು, ಅಲ್ಲಿ ಅಪಘಾತ ಆಗಬಹುದು. ಆ ಪಥದಲ್ಲೇ ಸಾಗಬೇಕು. ಇದಕ್ಕೆ ಆಕಾಶ ಪಥ, ಅತಿಪಥ, ಛಾಯಾಪಥ ಅಂತ ಹೆಸರು. ಜ್ಯೋತಿಷ್ ಚಕ್ರದ ಮಧ್ಯ ದಕ್ಷಿಣೋತ್ತರವಾಗಿ ಕಾಣ್ತಾ ಇತ್ತಂತೆ ಇದು. ಹಾಗಾದ ಆಕಾಶ ಪಥದಂತೆ, ಛಾಯಾಪಥದಂತೆ, ಭೂಮಿದೇವಿಯ ಬೈತಲೆಯಂತೆ, ಸೀಮಂತಮಣಿಯಂತೆ ಈ ಸೇತುವೆ ಕಾಣುತ್ತಿತ್ತು ಅಂತ ವಾಲ್ಮೀಕಿಗಳು ಬಹಳ. ಹಾಗಾದ ಸಾಗರವು ಸೇತುವೆಯನ್ನು ತಲೆಯ ಮೇಲೆ ಧರಿಸಿತ್ತು ಅಂತ ಹೇಳ್ತಾನೆ. ಜಗತ್ತಿನಲ್ಲಿ ಸಮರ್ಥರು ಸಾಧಿಸಿದ ಅಸಾಧಾರಣ ಕೆಲಸ ಇದು. ಸೇತುವೆ ಕಟ್ಟಿ ಮುಗಿಯಿತು. ಹಾಗೆ ತಂದ ಬಂಡೆಗಳನ್ನು ಬೇಡವೆನ್ನಲು ಸುಗ್ರೀವನ ಕಪಿವರರು ಅಲ್ಲಲ್ಲೇ ಎಸೆದು ಬಿಟ್ರಂತೆ. ಆಕಾಶದಲ್ಲಿ ನಗಾರಿ ಮೊಳಗಿತು, ಭೋರ್ಗರೆಯಿತು. ಹೂ ಮಳೆಯನ್ನು ದೇವತೆಗಳು ಸುರಿಸಿದ್ರು. ದೇವತಾ ಸ್ತ್ರೀಯರು ರಾಮನಿಗೆ ಆಶೀರ್ವಾದ ಮಾಡಿದರು. ಅವರು ಏನು ಹೇಳಿದರು ಅಂತ ಹೇಳಿದರೆ, ಶತ್ರುಗಳನ್ನು ಜಯಿಸಿ ಮತ್ತೊಮ್ಮೆ ಅಖಂಡ ಭೂಮಂಡಲಕ್ಕೆ ನೀನು ಅಧಿರಾಜ ಆಗಬೇಕು ಅಂತ ದೇವತೆಗಳು ಹೇಳಿದ್ರಂತೆ. ಮಾತ್ರ ಅಲ್ಲ, ಒಟ್ಟು 5 ದಿವಸದಲ್ಲಿ ಸೇತುವೆ ಕೆಲಸ ಮುಗಿಯಿತು ಅಂತ ಹೇಳ್ತಾರೆ. ಮೊದಲನೇ ದಿವಸ 14 ಯೋಜನ, 2ನೇ ದಿವಸ 20, 3ನೇ ದಿವಸ 21, 4ನೇ ದಿವಸ 22, 5ನೇ ದಿವಸ 23. ಹಾಗೆ ಒಟ್ಟು 100 ಯೋಜನ ಉದ್ದವಾದಂತಹ 10 ಯೋಜನ ಅಗಲವಾದಂತಹ ಸೇತುವೆ ದಕ್ಷಿಣ ಸಮುದ್ರದ ಬುಡದಿಂದ, ಆಮೇಲೆ ಮತ್ತೆ ಧನುಷ್ಕೋಡಿ ಅಂತ ಹೆಸರಾಗ್ತದೆ ರಾಮ ಹಿಂದೆ ಬರುವಾಗ, ಅಲ್ಲಿಂದ ತೊಡಗಿ ಸುವೇಲವೆಂಬಂತಹ ಪರ್ವತದ ಬುಡಕ್ಕೆ ಇದ್ದಂತಹ ಅಳತೆ ಅಷ್ಟಿತ್ತು. ಮತ್ತೊಮ್ಮೆ ನೆನಪಿಸ್ತೇನೆ ನಾನು. ಮೊದಲನೇ ದಿವಸ 14, 2ನೇ ದಿವಸ 20, 3ನೇ ದಿವಸ 21, 4ನೇ ದಿವಸ 22,
5ನೇ ದಿವಸ 23, ಹೀಗೆ 100. ಅದು ಬೇರೆ ರಾಮಾಯಣಗಳಲ್ಲಿ, ಇದು ವಾಲ್ಮೀಕಿ ರಾಮಾಯಣದ ಉಲ್ಲೇಖ, ಅನ್ಯ ರಾಮಾಯಣಗಳಲ್ಲಿ ಈ ಅಂಕೆ ವ್ಯತ್ಯಾಸ ಉಂಟು. ಅಂತೂ ಒಟ್ಟು 100 ಯೋಜನದ ಸೇತುವೆ ಆಯಿತು. ಹಾಗೆ ಮಂಗಲವನ್ನಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ